ಧರ್ಮೋದ್ಧಾರಕ ಇರುವಂತಹ ಸ್ಥಳನಾಮ ಪಾತಾಳ ಲೋಕದ ಹಿರಣ್ಯಕಾಪುರಾಧಿಪತಿ ಯಾರೆಂಬುದಾಗಿ ಬಲ್ಲವೇ? ನಿವಾತ ಕವಚರೆಂದು ಹೇಳಬಹುದು. ಹೊರಟು ಬಂದಂತಹ ಕಾರ್ಯ ಹಲವಾರಿದೆ, ಕೇಳಬೇಕು ವಿಚಾರ. ಹಿರಣ್ಯಕಾಪುರ ಎನ್ನುವಂತ ಈ ಪ್ರದೇಶದಲ್ಲಿ ನಿವಾತ ಕವಚರುಗಳಾದಂತ ನಮ್ಮದ್ದಾದಂತ ಆಳ್ವಿಕೆ ಓಲಗಜ್ಜಾವಳಿಯನ್ನು ಪ್ರವೇಶ ಮಾಡುವುದಕ್ಕೆ ಮೊದಲಾಗಿ ಮಾಡಿ ಪೂರೈಸಬೇಕಾದಂತಹ ಧರ್ಮ ಏನಿದೆಯೋ ಕರ್ಮ ಏನಿದೆಯೋ ಅದನ್ನು ಮಾಡಿ ಪೂರೈಸಿದವರಿದ್ದೇವೆ. ಓಲಗಸ್ಥರಾದಂತಹ ಸಂದರ್ಭ ವಿಧ ವಿಧವಾದಂತಹ ಹೊಗಳಿಕೆಯ ಮಾತನ್ನು ಕೇಳಿದವರಿದ್ದೇವೆ. ಆ ಮೂಲಕ ಸಂತೋಷವನ್ನು ಅನುಭವಿಸಿದವರಿದ್ದೇವೆ. ಹುಟ್ಟಿದಂತಹ ನಾವುಗಳು ಕಷ್ಟವಾಗಿಯೇ ಕಾಲ ಕಳೆಯಬಾರದು ಎನ್ನುವಂತ ಉದ್ದೇಶದಿಂದ ಘನ ಸಾಧನೆಗೆ ಮುಂದಾದೆವಲ್ಲ ನಾವು. ವಿಶೇಷವಾದ ಸಾಧನೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಕಾಲವನ್ನು ಸೇರಿಕೊಂಡೆವು. ಬ್ರಹ್ಮದೇವನ ಕುರಿತಾಗಿ ಘೋರವಾದ ತಪಸ್ಸನ್ನಾಚರಿಸಿದೆವು. ಒಯ್ದಂತಹ ಬ್ರಹ್ಮದೇವ ಏನು ಬೇಕು ಎಂಬ ಹಾಗೆ ಕೇಳಿದಾಗ ಅವರಲ್ಲಿ ನಾವು ಬೇಡಿದಿಷ್ಟೇ, ಯಾರಿಂದಲೂ ಸೋಲು ಬರಬಾರದು, ಯಾರಿಂದಲೂ ಸಾವು ಬರಬಾರದು. ಒಂದು ವೇಳೆ ಅಂತಹ ಸಾವು ಬರುವುದೇ ಆಗಿದ್ದರೆ ಜಿತೇಂದ್ರನಿಂದ ಮಾತ್ರ ಬರಲಿ ಎಂಬ ಹಾಗೆ ಕೇಳಿದ್ದೇವೆ. ವರ ಪಡೆದಿದ್ದೇವೆ, ಪಡೆದ ವರ ವ್ಯರ್ಥವಾಗಬಹುದೇ? ಏನು ಮಾಡಬೇಕು ಗೊತ್ತೇ? ಪೂರ್ವದಲ್ಲಿಯೇ ಇರಿಸಿಕೊಂಡಂತಹ ಹಗೆತನ ಕಾಲಕ್ಕೆ ಒಬ್ಬ ತನ್ನದಾದಂತಹ ಕುಟಿಲತನದಿಂದ ಈ ಮೊದಲು ಇನ್ನೊಬ್ಬರನ್ನು ಆಧಾರವಾಗಿ ಇರಿಸಿಕೊಂಡು ಹೋಲಿಸಿದವರಿದ್ದಾನೆ. ಈ ಕಾಲಕ್ಕೆ ಸುರಲೋಕವನ್ನು ಏರಬೇಕಾಗಿದೆ. ಏನು ಅಭಿಪ್ರಾಯ ಉಂಟನ್ನದು?
ಬಗೆಯನ್ನು ತೀರಿಸಿಕೊಳ್ಳುವುದಕ್ಕೆ ಇದು ಸಕಾಲ. ಪಡೆದಂತಹ ವರಬಲದ ಸಹಾಯದಿಂದ ಈಗಲೇ ಸಾಕವನ್ನೇ ರೋಣ ದೇವತೆಗಳನ್ನೆಲ್ಲ ಸದೆ ಮಾಡಿದು ನಾಕವನ್ನು ನಮ್ಮ ವಶವನ್ನಾಗಿದ್ದ ಏನವರಿಗೆ ಹೋಗುವ ಕಾಲ ಕಾಲವಿಳಂಬ ಸಲ್ಲದು. ಎಲ್ಲರೂ ಏರಿ ವಾಹನಗಳನ್ನು ನಡರಿ ಕೈದು ಧಾರಿಗಳಾಗಿ ರಣಭೂಮಿಯತ್ತ ನಡೆಯೋಣ. ಇಂದ್ರನೇ ಭಾವದಿಂದ ನಿವಾತಕವತನಾದಂತಹ ನಮಗೆ ವರ್ಗದ ಅಧಿಕಾರವನ್ನು ಬಿಟ್ಟುಕೊಟ್ಟರೆ ನಿನಗೆಲ್ಲ ಅದರಲ್ಲೇ ಸಾವನ್ನು ಕಾಣುವವರು. ಒಂದರ ಹಿಂದೆ ಮತ್ತೊಂದು ಚಲಿಸುತ್ತಿರುವಂತಹ ಬೆಂಕಿಯನ್ನು ಬತ್ತಿದ ಪತಂಗದ ಹಾಗೆ ದೇವಭೂಮಿಯನ್ನು ಆಕ್ರಮಿಸಿದ ನೀನು ಕಾಲಿಗೆ ಬುದ್ಧಿ ಹೇಳ್ತೀಯಾ ತಲೆ ನೀಡುತ್ತೀಯ ಮೊದಲು ಮಾಡಿಸಿ
ಕಾಲಿಗೆ ಬುದ್ಧಿ ಹೇಳುವೆಯಾ ಅಲ್ಲ ಪೆಟ್ಟು ತಿಂದು ಓಡುವೆಯಾ? ನಿಮಗೆಲ್ಲ ಸ್ವರ್ಗವನ್ನು ಹೊಂದಬೇಕು ಅಂತ ಆಶೆ. ತಪ್ಪೇನು? ಈ ಜೀವಂತ ಇರುವಾಗಲೇ ಸ್ವರ್ಗ ಬೇಕು ಅಂತ ಬಯಸಿದವರಿಗೆ ಸತ್ತ ಮೇಲೆ ಸ್ವರ್ಗ ಸಿಕ್ಕುವುದಿಲ್ಲ. ಸತ್ತ ಮೇಲೆ ಬೇಡ, ಜೀವಂತ ಇರುವಾಗ ಬೇಕು. ನಾನು ಜೀವಂತ ಹೇಗೆ ಇಲ್ಲಿ ಇನ್ನೂ ಇದ್ದೇನೆ. ಒಳ್ಳೆಯವರಿಂದ 100 ಅಕ್ಷರಗಳನ್ನು ಮಾಡಿಸಿದಂತಹ ಪುಣ್ಯಾತ್ಮ ನಾನು. ಬಹಳಷ್ಟು ಶ್ರಮ ವಹಿಸಿರುವೆ. ಶತಮಕವನ್ನು ಮಾಡಿದಂತಹ. ನಿನಗೆ 108 ಬೇಕಾದಿತ್ತು, ನೋಡ್ತೇನೆ. ಎಂತದ್ದು 108? ತಕೊಳ್ಳಿಕ್ಕೆ ಮತ್ತೆ ಯಾವುದು ಉಂಟಲ್ಲ ನಿಮ್ಮಲ್ಲಿ? ಉಂಟು, ನಮ್ಮಲ್ಲಿ ಉಂಟು. ಅದು ನಮಗೆ ಇರುವುದಲ್ಲ, ಪರೋಪಕಾರಾರ್ಥಾಯ. ಓಹೋ, ನಿನ್ನಂತವರು ಬಂದ್ರೆ ಒಳ್ಳೆ ಹಣೆ ಬಟ್ಟೆ ಮಲಗಿಸಿ ಕಳಿಸುವುದೇ. ಮತ್ತೆ ಹೌದಾ? ನಿನಗೆ ಸಾಕಾದೀತಾ ಇಲ್ವಾ ಅಂತ ಹೇಳಿಸುವುದು ನಾನು. ಆ ಬಗ್ಗೆ ನಾನಲ್ವ ಆಲೋಚನೆ ಮಾಡಬೇಕಾದ್ದು. ಸಾಕಾಗದೇ ಇದ್ರೆ ತಲೆಯಲ್ಲಿದ್ದದ್ದನ್ನು ಕಳಚಿ ಆದ್ರೂ ತುಳುಕಿಯವು ನಾವು ನೋಡುವ. ನೋಡ್ತೀಯಾ? ಬಾ ಮುಂದೆ ನೋಡು. ಬರಿದಾಗಿದೆ ಪೀಠ. ತಮ್ಮ, ಮೋಕ್ಷದ ಸಾರ್ವಭೌಮನಿಗೆ ಜಯವಾಗಲಿ, ನಮ್ಮಳ್ಳ ನಿವಾತನಿಗೆ ಜಯವಾಗಲಿ, 3 ಲೋಕದ ವಿಭುವಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಅಷ್ಟೇ ಸಾಕಾಗುವುದಿಲ್ಲ, ಸ್ವರ್ಗಲೋಕದ ಅಧಿಕಾರವನ್ನು ಹೊಂದಿದವರಿದ್ದೇವೆ ಎನ್ನುವಂತ ವಿಚಾರ ನಮಗೆ ಮಾತ್ರ ಗೊತ್ತಾದ್ರೆ ಸಾಕಾಗುವುದಿಲ್ಲ. ಮತ್ತೆ ಲೋಕಗಳಲ್ಲಿ ಸಾದರ ಪಡಿಸಬೇಕು ಡಂಗುರದ ಮೂಲಕ. ಹೋರಾಡಿದ್ದೇವೆ. ಸ್ವಲ್ಪ ಮಲಗುವ. ಹೋಗೋಣ ಹೋಗೋಣ. Yeah.
ಮಗು ಅರ್ಜುನ, ಜನಕ, ದೇವಲೋಕವನ್ನು ಏರಿ ಬಂದಿರುವ ನಿನ್ನನ್ನು ಕಂಡಾಗ ಸಂತೋಷದ ಮೇಲೆ ಸಂತೋಷವಾಗುತ್ತಾ ಇದೆ ಕುಮಾರ. ಮಾತರಿಯ ಮೂಲಕ ದಿವ್ಯ ವರೋತ್ಸದಲ್ಲಿ ಕುಳ್ಳಿರಿಸಿಕೊಂಡು ಇಂದ್ರಕೀಲಕದಿಂದಲೇ ಬರಮಾಡಿಸಿಕೊಂಡವ ನಾನು. ನಿನ್ನನ್ನು ಕಾಣುವಾಗ ನಿನ್ನ ವೀರತ್ವ ಧೀರತ್ವ ಎಲ್ಲವೂ ಮುಖದಲ್ಲಿ ಪ್ರತಿಫಲಿಸುತ್ತಾ ಇದೆ. ಆದರೆ ಮಗು, ಅಂತರಂಗವನ್ನು ಕಾಣುವುದಕ್ಕೆ ಮುಖವೇ ಒಂದು ಕೈಗನ್ನಡಿಯಂತೆ. ನಿನ್ನ ಎದೆಯೊಳಗೆ ಏನೋ ಒಂದು ಬೇಸರ ಇದೆ. ಸ್ವರ್ಗವನ್ನು ಏರಿದ್ರೂ ನಿನ್ನ ಕಣ್ಣುಗಳು ಏನನ್ನೋ ಹುಡುಕುತ್ತಾ ಇವೆ. ಯಾವುದನ್ನು ಕಾಣಬಯಸಿದೆ ಅಂತ ಅರ್ಥ ಆಗುತ್ತದೆ. ಏನು ಕುಮಾರ, ಏನು? ಜನಕ ಅವತರಿಸಬೇಕು. ಧರಣಿಪತಿ ಧರ್ಮರಾಜನು ರಾಜ ಧರವ ಮಾಡಿದರೆನ್ನ ಗೊಪ್ಪನ ಧರಣಿಪತಿ ಧರ್ಮರಾಜನು ರಾಜ ಧರವ ಮಾಡಿದರೆನ್ನ ಗೊಪ್ಪನ ಸುರರ ಸಭೆಯಲ್ಲಿ ಸುರರ ಸಭೆಯಲ್ಲಿ ಕೊನೆವಾಗಲೇ ನಿರೂಪಿತಗೆ ಅರ್ಜುನ, ನನ್ನ ಜನ್ಮಕ್ಕೆ ಕಾರಣ ಸ್ಥಾನದಲ್ಲಿ ತಮ್ಮ ಅನುಗ್ರಹ. 1 ವರ್ಷರ ಕಾಲ ನಮ್ಮ ತಾಯಿ ಕುಂತಿದೇವಿ ವೃತ ಮಾಡಿದಂತೆ ತಮ್ಮ ಅನುಗ್ರಹದಿಂದ ನನ್ನನ್ನು ಪ್ರಪಂಚಕ್ಕೆ ಹೆತ್ತುಕೊಟ್ಟಳು. ಇಂದ್ರೋಪಾಸನೆಯ ಮೂಲಕವಾಗಿಯೇ ನಿನ್ನನ್ನು ಪಡೆದದ್ದು ನನ್ನ ಮೂಲಕ. ಆ ಭಾಗ್ಯವಂತ ನಾನಾಗಿದ್ದೇನೆ. ಪರಮೇಶ್ವರನಿಂದ ಪಾಶುಪತವನ್ನು ಪಡೆದು ಆ ಮಹಾದೇವಿಯ ಅಂಜನಾಸ್ತ್ರವನ್ನು ಅನುಗ್ರಹಿಸಿದ್ರು. ಮೊದಲೇ ನನ್ನಲ್ಲಿರುವುದು ಭತ್ತದ ಬತ್ತಳಿಕೆ, ಇನ್ನದು ಬತ್ತುವುದಕ್ಕಿಲ್ಲ. ಪಶುಪತಿಯ ಅನುಗ್ರಹವಾಗಿದೆ. ನನ್ನ ಗಾಂಡೀವ ಪ್ರವಾಹವನ್ನು ತನ್ನ ಬಲ ಹೆಡತಲೆಯಲ್ಲಿ ಭಗವಂತ ಅಲಂಕರಿಸಿಕೊಂಡ ಪಾರ್ಥ ಪ್ರಹಾರ. ಇನ್ನೇನು, ಪರಮೇಶ್ವರ ಪ್ರಸಾದದಿಂದ ನಾನು ಮುಂದುವರೆದ್ರೆ ನನ್ನನ್ನು ಸ್ವಾಗತಿಸಿದವ ಮಾತಲಿ ಸಶರೀರಿಯಾಗಿ ಸ್ವರ್ಗಕ್ಕೆ ಬರುವಂತಹ ಯೋಗ ತಾಯಿ ಹೆತ್ತ ಮಕ್ಕಳಿಗೆ ಇಲ್ವಲ್ಲಪ್ಪಯ್ಯ? ಸಾಧಾರಣ ಇಲ್ಲ. ಆದರೆ ಅಲ್ಲಿಯೋ ಇಲ್ಲಿಯೋ ತಮ್ಮ ಅನುಗ್ರಹದಿಂದ ಬಂದದ್ದಿರಬಹುದು. ನನ್ನನ್ನು ಕರೆಯಿಸಿಕೊಂಡ್ರಿ ತಾವು. ನನಗೆ ಅಂತರಿಕ್ಷಯಾನ ಹೊಸ ಅನುಭವ. ನಾನು ಇಷ್ಟರವರೆಗೆ ಹೀಗೆ ಹೋಗಲಿಲ್ಲ. ಒಂದು ಆತಂಕ ಉಳಿತು ಭೂಮಿಯಿಂದ ಮೇಲೆ ಏಳುವಾಗ. ಏನಾಗ್ತದೋ ಅಂತ, ಯಾಕೆ ಅಂತರಿಕ್ಷಯಾನ ಗೊತ್ತಿಲ್ಲ. ಆದ್ರೆ ಸಮರ್ಥ ಸಾರಥಿ ಮಾತಲಿ ಋಷಿಮುನಿಗಳಿಗೆ ಕೈ ಮುಗಿದು ನಾನು ಮೇಲೇರಿ ಬಂದ್ರೆ ತಮ್ಮ ದರ್ಶನ ತಾವು ಸ್ವಾಗತಿಸುತ್ತೀರಿ. ಪೂಜ್ಯರೇ, ಈ ಭೋಗ ಭೂಮಿಯನ್ನು ನಾನು ಭೋಗ ಭೂಮಿಯಾಗಿ ಕಾಣಲಿಲ್ಲ. ಇದು ತ್ಯಾಗ ಭೂಮಿ ಅಂತ ನನಗೆ ಅರ್ಥವಾಯಿತು. ಅಶ್ವಮೇಧ ಶತಕದಲ್ಲಿ ತ್ಯಾಗ ಮಾಡಿದ್ದರಿಂದಲೇ ತಮಗಿದು ದೊರಕಿತ್ತು ಅಂತ ನಾವು ಕರ್ಣಾಕರ್ಣಕ್ಕೆ ಕೇಳಿದ್ದು. ಎಲ್ಲಿವರೆಗೆ ವಾತ್ಸಲ್ಯ ಪಾರ್ಥನಲ್ಲಿ ನಮ್ಮಮ್ಮನಿಗೆ ಗಜಗೌರಿ ವೃತ ಮಾಡಬೇಕು ಅಂತ ಹೇಳುತ್ತೀಗೆ ಆವಾಗ ನಮಗೆ ಹುಡುಗಾಟಿಗೆ ಸ್ವಲ್ಪ ಪೊಗರಿತ್ತು. ಕಳಿಸಿಕೊಡಿಯಪ್ಪಯ್ಯ, ಇಲ್ಲದೇ ಇದ್ರೆ ನಾನೇ ನೋಡಿಕೊಳ್ತೇನೆ ಅಂತ ಹೇಳಿದ. ಓಲೆಯ ಮೂಲಕವಾಗಿ ಇಂದ್ರಲೋಕಕ್ಕೆ ಸಂದೇಶ. ಸತ್ಯ ಹೇಳಬೇಕು, ಆವಾಗ ಬರ್ಲಿಕ್ಕೆ ನಮಗೆ ಗೊತ್ತಿಲ್ಲ. ಹಾಗೆ ಓಲೆ ಕಳುಹಿಸಿ ತಾವು ಅನುಗ್ರಹ ಮಾಡಿದ್ರಿ, ನನ್ನ ಯೋಗ್ಯತೆಯನ್ನು ಹೊರಗೆ ಹಚ್ಚಿದ್ರಿ. ಎಲ್ಲಿಯಾದ್ರೂ ದಾರಿ ಮಾಡಿದ್ರೆ ಕಳುಹಿಸಿ ಕೊಡ್ತೇನೆ. ದ್ರೋಣಾನುಗ್ರಹದ ನನ್ನಲ್ಲಿದ್ದಂತಹ ಶರ ಪಾಂಡಿತ್ಯದ ಮೂಲಕವಾಗಿ ನಾನು ಮಾರ್ಗವನ್ನು ಮಾಡಿದರೆ ತಾವು ಸುಗಮವಾಗಿ ಕಳುಹಿಸಿದ್ರಿ. ಅಯ್ಯ, ಆದ್ರೆ ತ್ಯಾಗ ಭೂಮಿ ಇದು, ಪುಣ್ಯ ಭೂಮಿ ಇದು. ನಾನು ಬೇರೆ ಏನನ್ನೂ ಅಪೇಕ್ಷೆ ಪಡುವುದಿಲ್ಲ. ಮತ್ತೆ ಇಲ್ಲಿಂದ ಬಂದಂತಹ ನಾರದರು ನಮ್ಮ ಪಿತೃಮಹಾಶಯರಾದಂತಹ ಪಾಂಡು ಚಕ್ರವರ್ತಿಗಳು ಸ್ವರ್ಗದಲ್ಲಿ ಸ್ಥಾನ ಸಿಗಲಿಲ್ಲ ಎಂಬ ದುಃಖದ ವಾರ್ತೆಯನ್ನು ಹೇಳಿದರು. ಅದಕ್ಕೇನು ಮಾಡಬೇಕು ನಾರದರೆ? ರಾಜಸೂಯ ಮಾಡಿ 100 ಜ್ಯೋತಿಷ್ಠೋಮಕ್ಕೆ ಒಂದು ಅಶ್ವಮೇಧ, 100 ಅಶ್ವಮೇಧಕ್ಕೆ ಒಂದು ವಾಜಪೇಯ, 100 ವಾಜಪೇಯಕ್ಕೊಂದು ರಾಜಸೂಯ. ಯಾಗ ಮಾಡಿದ್ದೇವೆ, ತಮ್ಮನ್ನು ಮೆಚ್ಚಿಸಿದ್ದೇವೆ, ಸಂತೋಷಗೊಳಿಸಿದ್ದೇವೆ. ನೀವು ಅನುಗ್ರಹಿಸಲಿಲ್ಲ ಅಂತ ನನಗೆ ಸಂಶಯ ಇಲ್ಲ. ಕಿವಿಯಿಂದ ಕೇಳಿದ್ರು ದೃಕ್ ಸಾಕ್ಷಿ ನಮ್ಮ ಮನಸ್ಸಿಗೆ ಗಟ್ಟಿ ಮಾಡುವಂತಹದಲ್ಲ.
ನಮ್ಮ ಅಯ್ಯನಿಗೆ ಸ್ವರ್ಗದಲ್ಲಿ ಒಳ್ಳೆ ಸ್ಥಾನ ಸಿಗಲಿಲ್ವೋ? ನನಗೆ ಕಾಣುವ ಇಂದ್ರ ಸಭೆಯಲ್ಲಿ ನಮ್ಮ ಪಿತೃಗಳ ದರ್ಶನವಾಗಲಿಲ್ಲ. ಹಾಗೆ ಮನಸ್ಸಿಗೆ ಆತಂಕ. ತಂದೆಯವರಿಗೆ ಒಳ್ಳೆಯ ಸ್ಥಾನ ಸಿಕ್ಕಿದೋ ಇಲ್ವೋ? ನಮ್ಮಣ್ಣ ಧರ್ಮರಾಯನ ನೇತೃತ್ವದಲ್ಲಿ ಮಾಡಿದ ರಾಜಸೂಯ ಸರಿಯಾಗಿ ಆಗಲಿಲ್ವೋ? ಈ ಚಿಂತೆಯಿಂದ ಕಣ್ಣರಡಿಸಿ ಕುತೂಹಲದಿಂದ ತಂದೆಯವರನ್ನು ನೋಡುದಪ್ಪ. ಮಗು, ಅದಕ್ಕೆ ನೀನು ಚಿಂತಿಸಬೇಕು ಅಂತ ಇಲ್ಲ. ಅವರೆಲ್ಲಿದ್ದಾರೆ ಅಂತ ತೋರಿಸ್ತೇನೆ. ಅವರು ಅಲ್ಲಿಂದಲೇ ಆಶೀರ್ವದಿಸಿದ್ರು. ನೋಡಿದೆಯಲ್ಲ, ಅವರನ್ನು ನೋಡಿದೆ ತೃಪ್ತರಾಗಿ, ತೃಪ್ತ ಮಾನಸರಾಗಿ ನನಗೆ ಕೈ ಎತ್ತಿ ಆಶೀರ್ವಾದ ಮಾಡಿದ್ರಪ್ಪಯ್ಯ. ಅವರನ್ನು ಆಶೀರ್ವಾದ ಪೂರ್ವಕವಾಗಿ ನೀನು ಕಂಡೆ. ತಂದೆಯವರು ಇಲ್ಲೇ ಕೂತ್ಕೊಂಡಿದ್ದಾರಲ್ಲ. ಹೌದಲ್ಲ? ಅಲ್ಲ ಬಿಡು. ಈಗ ನಿನಗೊಂದು ಸುವ್ಯವಸ್ಥಿತವಾಗಿ ಕುಳಿತುಕೊಳ್ಳುವುದಕ್ಕೊಂದು ಆಸನ. ಆತಂಕ ಅಲ್ಲ, ಮನಸ್ಸಿಗೊಂದು ಅಂಜಿಕೆ. ಅಶ್ವಮೇಧ ಶತಕ ಮಾಡಿ ಯಾವ ಸುಧರ್ಮ ಸಭೆಯಲ್ಲಿ ಸರ್ವಾಧ್ಯಕ್ಷನಾಗಿ ಲೋಕದ ಧರ್ಮವನ್ನು ಕಾಯ್ದುಕೊಳ್ಳುವಂತ ತಮ್ಮ ಹೊಣೆಯನ್ನು ಕಂಡ್ರೆ ನನಗೆ ಆಶ್ಚರ್ಯವಾಗಿದೆ. ಸಶರೀರಿಯಾಗಿ ಬರುವ ಭಾಗ್ಯವನ್ನು ತಾವು ಅನುಗ್ರಹಿಸಿದ್ದೇ ದೊಡ್ಡದು. ನೀವು ಹೇಳ್ತೀರಿ ಆಶ್ಚರ್ಯ ಕಾದಿದೆ ಅಂತ. ಯಾಕೆಂದ್ರೆ ಅತ್ಯಂತ ಉನ್ನತಿಯನ್ನು ಏರುತ್ತಾ ಹೋಗುವಾಗ ಕೆಳಗೆ ಪತನ ಇದೆ ಅಂತ ನಮಗೆ ಭಯ ಆಗುವುದು. ಜಾಗ್ರತೆ ಬೇಕು. ನೀವು ಕೈ ಬಿಡ್ಲಿಕ್ಕಿಲ್ಲ. ನನಗೆ ಸ್ವರೂಪ ಜ್ಞಾನ ಬೇಕೋ ಬೇಡವೋ? ಎಲ್ಲ ನಿನ್ನೊಬ್ಬರನ್ನೇ ಕೂತ್ಕೊಳ್ಳಿಸಿದ್ರಲ್ವಾ ಆತಂಕ, ಜೊತೆಗೆ ನಾನು ಕೂತ್ಕೊಳ್ಳುವುದಿಲ್ಲ. ಯಾಕೆಂದ್ರೆ ಇಷ್ಟು ದೊಡ್ಡ ಹೊಣೆಯಲ್ಲಿ ನನ್ನನ್ನು ಕೂತುಗೊಳಿಸಿದ್ರೆ ಅಂದ್ರೆ ಊರಿನಲ್ಲಿ ನನ್ನನ್ನು ಕಾಯ್ತಿರಬಹುದು, ಎಷ್ಟೊತ್ತಿಗೆ ಬರ್ತಾನೆ ಎಷ್ಟೊತ್ತಿಗೆ ಬರ್ತಾನೆ ಅಂತ. ನೀವೆಲ್ಲಿಯಾದ್ರೂ ಹೊರಡ್ಲಿಕ್ಕೆ ಬಿಡದಿದ್ರೆ ನಾನೇನು ಮಾಡುದು? ಏನು ಇಲ್ಲ, ನಿನಗೆ ಅರ್ಧಾಸನ ಕೊಡುವುದು ಮಗು. ಓ ಅನುಗ್ರಹ. ಅರ್ಧಾಸನ ಮಾತ್ರ ಅಲ್ಲ, ನಿನ್ನ ತಲೆಗೆ ಕಿರೀಟವನ್ನಿರಿಸಿ ನಿನ್ನನ್ನು ಸನ್ಮಾನಿಸಿದ್ದೇವೆ ನಾವು ದೇವಲೋಕದಲ್ಲಿ. ಮುತ್ತಿನ ಕಿರೀಟ ನನಗೆ ಇಷ್ಟರವರೆಗೆ ನಿನಗೆ ಕಿರೀಟ ಇಟ್ಟು ಗೊತ್ತಿಲ್ಲ. ಇಲ್ಲ, ಇವತ್ತು ಕಿರೀಟ ಇಟ್ಟದ್ದು. ಅಯ್ಯೋ, ಇದು ನಾನು ಸತ್ಯ ಹೇಳಬೇಕು, ಇದು ಕೂತುಕೊಂಡು ಚಂದ ಕಾಣ್ತದೆ, ಕುಣಿಲಿಕ್ಕೆ ಆಗುದಿಲ್ಲ. ಆಗ್ತದೆ ಮಗು, ಆಗ್ತದೆ. ದೇವಲೋಕದಲ್ಲಿ ನಿನಗೆ ಕಿರೀಟದ ಸನ್ಮಾನ ಆಯ್ತಾ? ಇನ್ನು ಎಲ್ಲಿ ಹೋದ್ರೂ ಅದು ಕಿರೀಟವೇ ಬರ್ತದೆ. ನೀವು ಕಿರೀಟ ಕಟ್ಟಿ ಕುಣಿವಾಗ ನಮಗೆ ಸಂತೋಷ ಆಗ್ತದೆ ಕೆಳಗಿಂದ ನೋಡ್ಲಿಕ್ಕೆ. ನಮಗಿದು ಬರುವಾಗ ಕಾಣೋದು ಇಷ್ಟು ಕಷ್ಟ ಉಂಟಲ್ವ? ಇದು ಕಷ್ಟ ಬರಬೇಕು, ಕಷ್ಟ ಬರಬೇಕು. ಹೌದಾ? ಯಥಾರ್ಥ ಹೇಳುವುದಿದ್ರೆ ನೀನು ಮೊದಲು ಕಟ್ಟಿಕೊಂಡದ್ದಕ್ಕಿಂತ ಸುಲಭ ಇದೆ. ಅರೆ ಒಂದು ಇದರಲ್ಲಿ ತಿರುಗಿದ್ರೆ ಸಾಕಾಗ್ತದೆ. ಅದು ವಿಷಯ. ಅದರಲ್ಲಿ ಆದ್ರೆ ನೆಲ ಬಿಟ್ಟು ಹಾರಬೇಕಾಗ್ತದೆ. ನಾನಂತೂ ನೆಲ ಬಿಟ್ಟು ಆಯ್ತು. ಈಗ ಸರಿ, ಈಗ ನಿನಗೆ ಅರ್ಧಾಸನವನ್ನು ಕೊಟ್ಟು ಕಿರೀಟವನ್ನಿರಿಸಿ ಸನ್ಮಾನಿಸಿದ ನಂತರ ನಮ್ಮ ಸಭೆಯ ಗೌರವದಂತೆ ನಿನ್ನ ಆತ್ಮಾನಂದಕ್ಕಾಗಿ ವಿಶೇಷವಾದಂತಹ ಒಂದು ವ್ಯವಸ್ಥೆ. ನಿಮ್ಮ ಆಜ್ಞೆಗೆ, ನಿಮ್ಮ ನಿರ್ದೇಶನಕ್ಕೆ ನಾನು ಬದ್ಧ. ಸಭಾ ಕಲಾಪ ಮತ್ತೆ ಯಾರದ್ದು ಅಲ್ಲ, ನಮ್ಮ ಗಣಿಕೆಯರಲ್ಲಿ ಇವತ್ತು ಊರ್ವಶಿಯ ನೃತ್ಯ. ಹೌದಾ? ಬರ್ಲಿ ಬರ್ಲಿ ಆಡಿದ ಮಾರಿಯನು ಪಾಡಿ ಪಗಳೆ ಆಡಿದ ನಾರಿಯರು
ತಕ ಧೀಂ ತಕ ತಕ ಧೀಂ 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 ತಕ ಧೀಂ ತಕ ಧೀಂ ತಕ ಧೀಂ ಧೀಂ ತಕ ಧೀಂ ಆಡಿದ ನಾರಿಯರು ಆಡಿ ಪೊಗಳಿತು ನಮ್ಮರನು ನಾಟ್ಯಾಡಿ ಆಡಿದ ನಾರಿಯರು ವೀಳ್ಯವನ್ನು ಕೊಡಿಸಿ ಸುರರನ್ನೆಲ್ಲರ ಮೈದಿ ಘನ ಹರ್ಷಪಡಿಸಿ ಏನು ಮಗು? ಒಂದು ಪ್ರಶ್ನೆ ಹುಟ್ಟಿತು ನನ್ನ ಅಂತರಂಗದಲ್ಲಿ. ಕೇಳೋ. 13 ಮಂದಿ ಅಪ್ಸರೆಯರು ನಿತ್ಯವೂ ದೇವಲೋಕದಲ್ಲಿರ್ತಾರೆ ನಮಗೆ ವರ್ತಮಾನ. ಸರಿ. ಇವತ್ತು ಅವರನ್ನು ಕಂಡೆ ನಾನು. ರಂಬೆಯಿಂದ ತೊಡಗಿ ಘೃತಾಚಿಯೋ ಮೇನಕೆಯೋ ಊರ್ವಶಿಯವರೆಗೆ ಒಬ್ಬರಂತೆ ಮತ್ತೊಬ್ಬರಲ್ಲ. ಅಲ್ಲ. ಅವರ ಅಂಗೋಪಾಂಗ ಸಮನ್ವಯ, ನಾಟ್ಯ ವಿಲಾಸ ಎಷ್ಟು ಅದ್ಭುತವಾದ. ಕಲಾದೇವಿಯನ್ನು ಆರಾಧಿಸುವಂತೆ ಆರಾಧನಾ ಭಾವನೆಯಿಂದ ಕಂಡೆ ಅಪ್ಪಯ್ಯ ನಾನು. ಯಥಾ ಹಸ್ತ ತಥಾ ದೃಷ್ಟಿ. ನಮ್ಮದು ಕಣ್ಣೊಂದು ಕಡೆಗೆ, ಕೈ ಮತ್ತೊಂದು ಕಡೆಗೆ, ಕಾಲಿನೊಂದು ಕಡೆಗೆ. ಯಥಾರ್ಥ ಹೇಳಬೇಕು, ಅದೆಲ್ಲ ಪೂರ್ವ ತಯಾರಿ ಅಲ್ಲ, ಅದೆಲ್ಲ ನಮ್ಮ ಭಾಗವತರ ಚಮತ್ಕೃತಿ. ಇವತ್ತು ಹೇಳಿದ ಹಾಗೆ ಅವರು ಹೇಳುವುದೇ ಇಲ್ಲ ಇನ್ನೊಮ್ಮೆಗೆ. ಕಲಾವಿದರು ತಯಾರಾಗಬೇಕು. ನನಗೊಮ್ಮೆ ನೋಡುವಾಗ ಕಂಡಿತ್ತು ಅವರಿಗೆ ದೀರ್ಘ ತಿರುಗಾಟ ಉಂಟು ಇವರ ಜೊತೆಗೆ ಅಂತ ಗ್ರಹಿಸಿದೆ. ತಿರುಗಾಟ ಉಂಟು, ಆದ್ರೆ ಇವತ್ತಿನ ಹಾಗೆ ನಾಳೆ ಅಲ್ಲ, ನಾಳೆಯ ಹಾಗೆ ಮತ್ತೊಂದು ದಿವಸ ಅಲ್ಲ. ಅವರು ಕಾಣಿಸಿಕೊಳ್ಳುವುದೇ ವೇದಿಕೆಯಲ್ಲಿ. ಆದ್ರೆ ಏನು ಜೊತೆ ಅದು ಆ ನಾರದ ತುಂಗುರರು ನಿತ್ತು ಗೊತ್ತಾಯ್ತಲ್ಲ, ಅದು ಬಾರಿಸುವುದಕ್ಕೆ ಆರಂಭ ಮಾಡಿದ್ರು ಅಂತಾದ್ರೆ ಭಾಗವತರಿಗೊಂದು ಹುರುಪು ಬರುವುದು. ಆಗ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಹೇಳ್ತಾರೆ ಅದನ್ನು ಕಲಾವಿದರು ಅರ್ಥ ಮಾಡಿಕೊಂಡು ಅದಕ್ಕೆ ಸಾಟಿ ಕೊಡಬೇಕು. ಗಾನ ವಿಶಾರದ ಅಂದ್ರೆ ಇವರು ಅಲ್ವ? ಮತ್ತೆ ಗಂಧರ್ವರ ಗಾಯನ, ಯಕ್ಷರ ನೃತ್ಯ ನಾನು ಕೇಳಿದ್ದೇನೆ ಅಪ್ಪಯ್ಯ. ಯಾರೂ ಕಡಿಮೆ ಅಲ್ಲ. ರಂಬೆಯೂ ಕಡಿಮೆ ಅಲ್ಲ, ಮೇನಕೆಯೂ ಅಲ್ಲ, ಘೃತಾಚಿಯೂ ಅಲ್ಲ, ಮಂಜುಘೋಷೆಯೂ ಅಲ್ಲ. ಆದ್ರೆ ಇವತ್ತಿನ ನಾಟ್ಯದ ಮುಂಚೂಣಿಯಲ್ಲಿದ್ದದ್ದು ಮಾತ್ರ ಊರ್ವಶಿ. ಇನ್ನೂ ನನ್ನ ಕಿವಿಯಲ್ಲಿ ಅನುರಣಿಸುವಂತಹದ್ದು, ನನ್ನ ಮನೋಮಂಡಲದಲ್ಲಿ ನಾನು ಇನ್ನೂ ಕಲಾಸ್ವಾದನೆ ಮಾಡುತ್ತಾ ಒಬ್ಬ ಕಲಾರಾಧಕನಾಗಿ ಊರ್ವಶಿಯ ನೃತ್ಯ. ಉಳಿದವರದ್ದು ತಪ್ಪಿದೆ ಅಂತಲ್ಲ, ಅಥವಾ ಅವರದ್ದು ತಪ್ಪಿದೆ ಅಂತ ಹೇಳುವಷ್ಟು ನಮಗೂ ಗೊತ್ತಿಲ್ಲ. ಆದರೆ ಮಿಕ್ಕವರಿಂದ ಪ್ರತ್ಯೇಕವಾಗಿ ಅವಳ ನೋಟ, ಅವಳ ಚಲನೆ, ಅವಳ ಲಾಲಿತ್ಯ, ಮಿಕ್ಕವರು ಕುಣಿಯುವಾಗ ಹಲಿಗೆ ಶಬ್ದವೇ ಕೇಳುದು, ಅವಳು ಕುಣಿಯುವಾಗ ಗೆಜ್ಜೆ ಶಬ್ದ ಕೇಳುದು. ವ್ಯತ್ಯಾಸ ಅಷ್ಟೇ, ಲಯ ಸರಿ ಉಂಟು, ತಾಳಗಟ್ಟಿ ಉಂಟು. ಅಂತಹ ಲಾಲಿತ್ಯ ಕಂಡೆ ಬಹಳ ಚೆನ್ನಾಗಿ ಮಾತ್ರ ಊರ್ವಶಿ. ಮಗು ಬಹಳ ಚಂದಾಗಿದೆ ಇವತ್ತಿನ ಕಾರ್ಯಕ್ರಮ. ಇವತ್ತು ಮಾತ್ರವೋ ನಾಳೆಯೂ ಉಂಟು? ನಾಳೆಯೂ ಉಂಟು. ವಿಶೇಷವಾಗಿ ಅತಿಥಿಗಳು ಯಾರಾದರೂ ಬಂದ್ರು ಅಂತ ಇದ್ರೆ ಒಬ್ಬೊಬ್ಬರಿಗೆ ಪ್ರಾಮುಖ್ಯವಾಗಿ ಒಂದೊಂದು ಅವಕಾಶವನ್ನು ಕೊಡು. ನಾಳೆ ಊರ್ವಶಿಯ ನೃತ್ಯ ಇರಬಹುದು, ನಾನಿದ್ದೇನೋ ಇಲ್ವೋ ಇದು ಯಾರಿಗೊತ್ತು. ಮಗು ಈಗ ಬಹಳ ಗೊತ್ತಾಯ್ತು, ಕನ್ನಾಳಿಗಳು ಸ್ವಲ್ಪ ದಣಿಗಿದ್ದಾವೆ ಅಂತ ಗೊತ್ತಾಗ್ತದೆ. ಆದ್ರೆ ಆಗ ಇದ್ದ ಬೇಸರಿಕೆ ಈಗ ಹೋಯ್ತು. ಸ್ವಲ್ಪ ವಿಶ್ರಾಂತಿಯ ನಂತರ ಆಲೋಚಿಸೋಣ ನಾವು. ಯಾರಲ್ಲಿ ಹೋಗಬಹುದು, ಬೇಕಾದ ವ್ಯವಸ್ಥೆ ಏನು ಹೇಗೆ ನಮ್ಮ ಹುಡುಗ ಊರ್ವಶಿಯ ಕೈಕಾಲ ನೋಡಿದ್ದವ ಅಂತ ಅದನ್ನೇ ಹೇಳುವುದವ. ಬಾಕಿದ್ದವರದ್ದು ಸರಿ ಇಲ್ಲ ಅಂತ ಅಲ್ಲ ಅಪ್ಪಯ್ಯ, ಇವಳದ್ದೊಂದು ಸರಿ ಉಂಟು ಅಂತ. ಅವಳು ಕುಣಿಯುವುದನ್ನು ಕಂಡಿದ್ದಾನೆ ಅಂತ ಆದ್ರೆ ಅವಳಲ್ಲಿ ಇವನಿಗೆ ಮನಸ್ಸು ಅಲ್ಲ, ಇನ್ನು ಮುಂದುವರಿಸುವುದು ಬೇಡ, ನಾವಿನ್ನು ಕಾರ್ಯರೂಪದಲ್ಲೇ ಮುಂದೆ ಹೋಗುವ. ಸುಮ್ಮನೆ ಒಮ್ಮೆ ಭಾಗವತರನ್ನು ಬರ್ಲಿಕ್ಕೆ ಪ್ರಭು ಪ್ರಣಾಮಗಳು. ಒಳ್ಳೆದಾಗಿ. ಕಾರ್ಯಕ್ರಮ ಇನ್ನು ಬೇಕಾ? ಹಾಡಬೇಕಾ? ಒಂದು ಕಾರ್ಯಕ್ರಮದಲ್ಲಿ ನೀವು ಒಂದು ಹಾಡಿದ ಒಂದು ಹೇಗೆ ನೋಡಿದ್ರೆ ನನ್ನ ಹಾಡುಗಾರಿಕೆ ಹೇಗಾಗಿದೆ?
ಸಮಾಧಾನ ತಂದಿದೆಯಲ್ಲ. ಯಥಾರ್ಥ ಹಾಡುಗಾರಿಕೆಯಲ್ಲೇ ಇರುವುದು. ಹೌದೌದು. ಕಲಾವಿದರ ಉಲ್ಲಾಸ, ಹಾ. ಅವರ ಕುಣಿತ, ಹಾ. ಅವರ ಲಯ, ಹಾ. ಅವರ ಆಯಾಸ ಇಲ್ಲದೆ ಇರುವಂತಹ ದುಡಿಮೆ ಹಾ. ಎಲ್ಲ ಕಲಾವಿದರ ಕೈಯಲ್ಲೆಲ್ಲೋ ಇರುವುದು. ಏನು ಇಂದು ವಿಶೇಷವಾದಂತ ಉಲ್ಲಾಸ ನನಗೆ. ಹೌದಲ್ಲ? ಹೌದು. ಈಗ ನಿಮ್ಮನ್ನು ಇಲ್ಲಿಗೆ ಕರೆದದ್ದು ಯಾಕೆ ಗೊತ್ತಾಯ್ತಾ? ಅದು ತಾವು ಹೇಳಿದ್ರೆ ಗೊತ್ತಾಗಬಹುದು. ಅಂದ್ರೆ ಓ ನಮ್ಮ ಇವತ್ತಿನ ಹಾ. ನಾಟ್ಯವನ್ನು ಕಂಡಿರುವಂತಹ ಅರ್ಜುನ ಹಾ. ಊರ್ವಶಿಯ ಮೇಲೆ ಮನಸ್ಸಿಟ್ಟಿದ್ದಾನೆ. ಓ ಅಂದ್ರೆ ಹಾ. ಅವ ಬಾಯಿ ಬಿಟ್ಟು ಹೇಳದೇ ಇದ್ರು ಹಾ. ಅವನ ಕೆಲವು ಮಾತುಗಳಿಂದ ನಮಗೆ ಅರ್ಥವಿಸಬಹುದಾದಂತಹ ಒಂದು ಕೆಲವು ವಿಚಾರಗಳು ಗೊತ್ತಾಗ್ತದೆ, ಮಾತಿನಲ್ಲಿ ಗೊತ್ತಾಗ್ತದೆ ಅದು. ಏನು ಕುಣಿತ ಪಯ್ಯ, ಹಾ. ಏನು ಲಾಲಿತ್ಯ ಆಹಾ. ಏನು ಹಾ. ಹೇಳ್ತಾನೆ. ಅಷ್ಟು ಹೇಳಿದ್ರೆ ಮನಸ್ಸು ಉಂಟು ಅಂತಲೇ ಅರ್ಥ. ಅವ ಸದ್ಯ ಮನೆಗೆ ಹೋಗಿದ್ದಾನೆ. ಹಾ. ಅವನಲ್ಲಿಗೆ ಊರ್ವಶಿ ಹೋಗ್ಬೇಕೀಗ. ಒಳ್ಳೇದು ಒಳ್ಳೇದು. ಹೋಗ್ಬೇಕು. ಈಗ ಹೋಗಬೇಕು ಅಂತ ಆದ್ರೆ ಹಾ. ಅವಳಲ್ಲಿ ಹೇಳಿ ಹಾ. ಅವಳನ್ನಲ್ಲಿಗೆ ಕಳಿಸೋರು ಯಾರು? ಯಾರು? ಅದು ನೀವೇ. ಒಳ್ಳೆ ಕೆಲಸ. ಪ್ರಭು, ಇದು ನೀವು ನನ್ನಲ್ಲಿ ಹೇಳುದಾ? ಹೌದು. ನನ್ನನ್ನು ನೀವು ಏನು ತಿಳ್ಕೊಂಡಿದ್ದೀರಿ? ಅಂದ್ರೆ ನಾನು ಯಾರು ಗೊತ್ತಿದೆಯಲ್ಲ? ಭಾಗವತರು. ಭಾಗವತರು ಈ ಕೆಲಸಕ್ಕೆ ಇರುವುದಾ? ಯಾವ ಕೆಲಸಕ್ಕೆ? ಭಾಗವತರ ಕೆಲಸ ಏನು? ಹಾಡುವುದು, ಹ. ಕುಣಿಸುವುದು. ಈ ಭಾಗವತರಿಗೆ ಇಂಥ ಕೆಲಸ ಅಂದ್ರೆ ಒಂದು ವೇಶ್ಯೆಯನ್ನು ಮಗನ ಮನೆಗೆ ಕಳಿಸೋದ ಕೆಲಸ ನನಗ, ಭಾಗವತರಿಗ. ಹಾಗೆ ನೀವು ಏನು ಅಂತ ತಿಳ್ಕೊಂಡ್ರಿ ನನ್ನನ್ನು? ಅಯ್ಯೋ, ಹಾಗಿದ್ರೆ ಅದು ಭಾಗವತರಿಗೆ ಒಂದು ಬೆಲೆ ಇಲ್ಲ ಅಂತ ಆಯ್ತು. ತಾವು ಹಾಗೆಲ್ಲ ಮಾಡಬಾರ್ದು. ಹಾಗೆ ಕಲ್ಪಿಸುವುದೇ ಬೇಡ ಭಾಗವತರೆ. ಅಲ್ಲ, ಕಲ್ಪಿಸುವುದು ಬೇಡ. ಮತ್ತೆ ನೀವು ಹೀಗೆ ಹೇಳುದಾ? ನೋಡಿ, ಊರ್ವಶಿ ಯಾರು? ಊರ್ವಶಿ ಯಾರು? ಇಲ್ಲಿಯ ಗಣಿಕೆ. ಹೌದು. ಹೌದಾ? ಹೌದು. ಕುಣಿಯುವಳು. ಹೌದಾ? ಹೌದು. ಕುಣಿಸುವುದು ಯಾರು? ಕುಣಿಸುವುದು ನಾನು. ಹೌದು. ನನಗಿಂತಲೂ ಹೆಚ್ಚು ಹಿಡಿತ ಅವಳಲ್ಲಿ ನಿಮಗೆ. ನಿಮ್ಮ ಕಲಾವಿದವಳು. ವಿಷಯ ಹೌದು. ನಿಮ್ಮ ಕಲಾವಿದ ಎಲ್ಲಿಗೆ ಹೋಗಬೇಕಾದ್ರೂ ನಿಮ್ಮ ಪರವಾದಿಗೆ ಬೇಕು. ಅವರು ಒಪ್ಪಿಗೆ ಕೊಟ್ರೆ ಅದಕ್ಕೆಲ್ಲ ನಿಮ್ಮಲ್ಲಿ ಹೇಳಿದ್ದು. ವಿಷಯ ಸರಿ. ಇನ್ನೂ ಒಂದಿದೆ ಭಾಗವತರೆ. ಏನು? ನಮ್ಮ ಹುಡುಗ ಇಲ್ಲಿಗೆ ಬಂದಿದ್ದಾನೆ. ಅವನಲ್ಲಿ ತಾಳ್ಮೆ ಎಷ್ಟುಂಟು, ಅವನಲ್ಲಿ ಜಿತೇಂದ್ರಿಯತೆ ಎಷ್ಟುಂಟು, ಅವನಲ್ಲಿ ಸಂಯಮ ಎಷ್ಟುಂಟು, ಅದನ್ನು ನೋಡಿದ ಮೇಲೆ ಆಗುವುದಿದ್ರೆ ಆಗುತ್ತದೆ ಅಂತ ಇದ್ರೆ ನಮಗೊಂದು ಕೆಲಸವೂ ಉಂಟು. ಮತ್ತು ಒಂದುಂಟು, ವ್ಯಾಸಾನುಗ್ರಹದ ಮೂಲಕ ಧರ್ಮರಾಯನಿಂದ ಉಪದೇಶಿಸಲ್ಪಟ್ಟಿರುವಂತಹ ಪ್ರತಿಸ್ಮೃತಿ ಎನ್ನುವಂತಹ ಮಂತ್ರೋಪದೇಶವೂ ಈ ಹುಡುಗರಿಗಾಗಿದೆ. ನೋಡುವ ಇಲ್ಲಿ ಅದು ಫಲ ಕೊಡ್ತದೋ ಅಂತ ಒಂದು ಸಣ್ಣ ಪರೀಕ್ಷೆ. ನೀವು ಇಷ್ಟೇ ಹೋಗಿ ಊರ್ವಶಿಯಲ್ಲಿ ಹೇಳಬೇಕು. ಅವಳು ಸ್ವಲ್ಪ ಹುಡುಗನ ಮೇಲೆ ಮನಸ್ಸಿಟ್ಟಿದ್ದಾಳೆ. ನಾನು ನೋಡ್ತಾ ಇದ್ದೆ, ಅವಳ ಕಣ್ಣು ಒಮ್ಮೆ ಆ ಕಡೆ ಹೋಗ್ತಾ ಇತ್ತು. ಮುಖ್ಯ ಅತಿಥಿ ಅಲ್ವಾ ಇವತ್ತು? ಹೌದು. ಈ ಅತಿಥಿಗಳನ್ನು ಸೆಳೆಯುವುದರಲ್ಲಿ ಊರ್ವಶಿಯಷ್ಟು ಬಲ ಮತ್ತೊಬ್ಬರಲ್ಲ. ಹೌದು. ಅವಳಲ್ಲಿ ಹೋಗಿ ಹೇಳಿ, ಇವತ್ತಿನ ಅತಿಥಿ ನಿನ್ನನ್ನು ಬಯಸಿದ್ದಾನೆ, ಅಲ್ಲಿ ಒಂದು ಚೆನ್ನಾದ ಕಾರ್ಯಕ್ರಮ ಅವ ಹೇಳಿದ ಹಾಗೆ. ಗೊತ್ತಾಯ್ತಲ್ಲ? ಚಿತ್ರಸೇನ ನಿಧಾನವಾಗಿ ತಾನೆ ಕಳುಹಿಸಿದನೋ ಸ್ವಕಾರ್ಯವೋ ಮಾನನಿಧಿಯೇ ಭಾಗವತರು. ಹೌದೌದು. ಚಿತ್ರಸೇನನು ನೀವು ನಿಜ. ಇಲ್ಲಿ ಯಾಕಂದ್ರೆ ಈಗಷ್ಟೇ ಕಾರ್ಯಕ್ರಮವನ್ನು ಪೂರೈಸಿದವರು ನೀವು ವಿಶ್ರಾಂತಿ ಪಡಿತಾ ಇದೆಯೋ ಏನೋ? ಅದಕ್ಕಾಗಿಯೇ ನನ್ನ ಗೃಹವನ್ನು ಸೇರಿಕೊಂಡವಳು ನಾನು. ನಿನಗೆ ತೊಂದರೆ ಆಯ್ತೋ ಏನೋ? ಹಾಗೇನೂ ಇಲ್ಲ, ಹಾಗಾಯಿತು ಎಂದು ನಾನು ಯೋಚಿಸಿಕೊಳ್ಳುವವಳು ಅಲ್ಲ. ಹಾಗಿದ್ರೆ ಈ ಹೊತ್ತಿನಲ್ಲಿ ಮತ್ತೆ ನೀವು ತಡ ಮಾಡದೆ ನಿಧಾನವಾಗಿ ಈ ಕಡೆಗೆ ಬಂದದನ್ನು ಕಂಡಾಗ ನನಗೆ ಆಶ್ಚರ್ಯವಾಯಿತು. ತಡ ಮಾಡದೆ ಅಂದ್ರೆ ಅಲ್ಲಿಯ ಕಾರ್ಯಕ್ರಮ ಮುಗಿದು ಕೆಲವು ಹೆಚ್ಚು ಹೊತ್ತಾಗಲಿಲ್ಲ. ಆಗ್ಲಿಲ್ಲ. ಹಾಗಾಗಿ ತಡ ಮಾಡದೆ ಇಲ್ಲಿಗೆ ನಿಧಾನವಾಗಿ
ಹೀಗೆ ಬಂದಿರಲ್ಲ, ಹಾ. ನೀವು ನೀವಾಗಿಯೇ ಬಂದದ್ದು ಅಲ್ಲ, ನಿಮ್ಮನ್ನು ಯಾರಾದ್ರೂ ಕಳುಹಿಸಿದ್ರೋ? ಓಹೋ. ಬಂದ ಕಾರ್ಯವೇನು, ನನ್ನಿಂದ ಇನ್ನೇನಾದ್ರೂ ಕೆಲಸ ಆಗಬೇಕಾಗಿದೆಯೋ ಎಲ್ಲವನ್ನೂ ತಿಳಿಸಿ ಒಳ್ಳೆಯ ಹೇಳಿ. ಎನಲು ನಗುದೆಂದನು ಗುರಿ ವರ ತನುಜ ನಲ್ಲಿಗೆ ನಿನ್ನ ಕಳುಹಲು ನಗುದೆಂದನು ಗುರಿ ವರ ತನುಜ ನಲ್ಲಿಗೆ ನಿನ್ನ ಕಳುಹಲು ತನಗೆ ನೇಮವ ಕೊಟ್ಟು ಬೀಳ್ಕೊಟ್ಟನು ಮೃಗಾಶಿ ಒಂದು ನಿನಗೆ ತೊಂದರೆ ಆಗಿಲ್ಲ ತಾನೇ? ಖಂಡಿತ ಇಲ್ಲ. ಅಂದ್ರೆ ಒಳ್ಳೆ ನರ್ತನವನ್ನು ಮಾಡಿದವನು. ಹೌದೇ? ಒಳ್ಳೆದಾಗಿದೆ, ಎಲ್ಲರೂ ಸಂತೋಷಗೊಂಡಿದ್ದಾರೆ. ಏನು ಸಮಾಧಾನಗೊಳ್ಳಿಲ್ಲ, ಆಹಾ. ಅದನ್ನು ನೋಡುವವರಿಗೆ ಬಿಟ್ಟದ್ದು. ಆದ್ರೂ ತುಂಬಿದಂತಹ ಸಭೆಯವರು ಒಳ್ಳೆದಾಗಿದೆ ಎಂಬುದಾಗಿ ಹೇಳಿದ್ದಾರೆ. ಅದು ನನ್ನ ಭಾಗ್ಯ. ಅದು ನಮ್ಮ ಒಡೆಯನಿಗೂ ಮನದಟ್ಟಾಗಿದೆ ನಿನ್ನ ನರ್ತನೆಯನ್ನು ನೋಡಿ. ಆದ್ರೆ ಈಗ ಬರುವುದಕ್ಕೆ ಕಾರಣ ಏನೆಂಬುದಾಗಿ ಕೇಳಿದೆಯಲ್ಲ? ಹೌದು. ಮೊದಲಾಗಿ ಕೇಳಿದೆ ಸುರಭ ಕಳುಹಿಸಿಕೊಟ್ಟದೋ ಎಂಬುದಾಗಿ. ಹೌದು. ದೇವೇಂದ್ರನೇ ಕಳುಹಿಸಿಕೊಟ್ಟದ್ದು. ಹೌದೇ? ಅಂದ್ರೆ ಇನ್ನೊಂದು ನರ್ತನ ಆಗಬೇಕು ಅಂತ ಕಳಿಸಿಕೊಟ್ಟದಲ್ಲ, ಬೇರೆ ಉದ್ದೇಶವನ್ನು ಇರಿಸಿಕೊಂಡು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದ. ಆ ಉದ್ದೇಶ ಏನು ಅಂತ ನಾನು ತಿಳ್ಕೊಳ್ಬಹುದೇ? ಹೌದು. ಇದು ನೀನು ನರ್ತನ ಮಾಡ್ತಾ ಇರುವಾಗ ಹೌದು. ಓರ ಕಣ್ಣಿನಿಂದ ಮತ್ತೊಬ್ಬ ವ್ಯಕ್ತಿಯನ್ನು ನೀನು ನೋಡ್ತಾ ಇದ್ದೀಯಲ್ಲ? ಓರೆಗಣ್ಣಿನಿಂದ? ಹೌದು. ಅದು ನಮ್ಮ ಒಡೆಯ ದೇವೇಂದ್ರನ ಸುತನಾಗಿದ್ದಾನೆ. ಪಾರ್ಥ ಎಂಬುದಾಗಿ ಆತನ ಹೆಸರು. ಅತಿಥಿ? ಹೌದು. ಸ್ವಲ್ಪ ಸ್ವಲ್ಪ ನೋಡಿದ್ದು ಹೌದು. ಅವನು ನಿನ್ನನ್ನು ನೋಡಿದ್ದಾನಂತೆ ಒಂದೊಂದು ಬಾರಿ. ಹೌದು. ಹಾ. ಈಗ ನನ್ನಲ್ಲಿ ದೇವೇಂದ್ರ ಹೇಳಿದ್ದು ಏನಂದ್ರೆ, ಏನು? ನನ್ನ ಮಗನಲ್ಲಿಗೆ ಊರ್ವಶಿಯನ್ನು ನೀನು ಕಳಿಸಿಕೊಡುವಂತ ವ್ಯವಸ್ಥೆ ಮಾಡಬೇಕು ಅಂತ. ಹೌದೇ? ನೀನು ಆ ಪಾರ್ಥನಲ್ಲಿಗೆ ಹೋಗಬೇಕಂತೆ. ಹಾ. ಆದ್ರೆ ಹೋಗುದು ಹೇಗೆ ಹೋಗಬೇಕು ಅದು ಗೊತ್ತಿಲ್ಲ. ಮತ್ತೊಂದು ಹೇಳಿದ್ದಾನೆ, ಏನು ಅಂತ? ನನ್ನ ಮಗನಿಗೆ ಹಾ. ಮಗನ ಹಳ್ಳಿಗೆ ಹಾ. ನನಗೆ ಸೊಸೆಯಾಗಿ ನೀನು ಹೋಗಬೇಕು ಅಂತ. ಅರ್ಥ ಮಾಡಿಕೋ. ಏನು ಏನು? ಪಾರ್ಥನಲ್ಲಿಗೆ ಮಗನಲ್ಲಿಗೆ ಸೊಸೆಯಾಗಿ ನಾನು ಹೋಗಬೇಕು ಅಂತ ಹೇಳಿದ್ರೆ ಸಾಕು, ನನ್ಗೆ ಅಷ್ಟೇ ಅರ್ಥ ಆಗ್ತದೆ. ನನಗೆ ಆತನ ಮನಸ್ಸಿನ ಆಸೆ ಏನಿದೆ ಅದನ್ನು ಈಡೇರಿಸಿಕೊಡ್ಬೇಕು. ಅಷ್ಟೇ ತಾನೇ. ಇಷ್ಟು ಹೇಳುವುದಕ್ಕೆ ನಾನು ಬಂದದ್ದು. ಅಷ್ಟೇ ಅಲ್ವಾ? ಕಾರ್ಯಕ್ರಮ ಇದ್ರೆ ಹೇಳ್ತೇನೆ. ಆದೀತು. ಹೌದು. ಇಂತೆನಲು ಕೇಳು ಬಸಿಯುವುದು ಘನ ಸಂತದವರೆ ಪಡೆದು ಮನದುಳು ಏನಿದು ವಾಸ್ತೆ? ಇಂತೆನಲು ಕೇಳು ಬಸಿಯು ಘನ ಸಂತದವ ಪಡೆದು ಮನದುಳು ಕಾಂತೆಯರ ಕಲೆದಿರಳು ಸಕುಲವಂತೆಯರನು ಕಾಂತೆಯರ ಕಲೆದಿರಳು ಸಕುಲವಂತೆಯರನು ಇಂದಿನಲು ಕೇಳು ಬಸಿಯು ಘನ ಸಂತದವ ಪಡೆದು ಮನದುಳು ಕಾಂತೆಯರ ಕಲೆದಿರಳು ಸಕುಲವಂತೆಯರನು
ಕಾಮಿನಿ ಚಂದದಿಂದ ಬಂದಳು ಹಡಪ ಕನ್ನಡಿ ಗಜನ ಚಾಮರವು ಪಿಡಿದು ಬರುದಿಯ ಸಖಿಯರು ಬರುವುದು ಬೇಡ, ನೀವು ಅಲ್ಲೇ ನಿಲ್ಲಿ ಅಂತವರನ್ನೆಲ್ಲ ಆ ಕಡೆಗೆ ನಿಲ್ಲಿಸಿದ್ದೇನೆ. ಅಂತಪುರವನ್ನು ನಾನು ಈ ಹೊತ್ತಿನಲ್ಲಿ ಸೇರಿಕೊಂಡಿದ್ದೇನೆ. ಹಾ, ಬಂದದ್ದೇನೋ ಹೌದು, ಓರೆಗಣ್ಣಲ್ಲಿ ನೋಡಿದ್ದು ಸತ್ಯ. ಹಾಗಿದ್ದ ಪರಿಪೂರ್ಣವಾಗಿ ಅವರು ಹೇಗಿದ್ದಾರೆ, ಏನು ಕತೆ ನಾನು ನೋಡಿದವಳಲ್ಲ. ಯಾಕಂದ್ರೆ ಹಾಗೆ ನೇರವಾಗಿ ನೋಡುವುದಕ್ಕೆ ಆಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಸುಮ್ಮನೆ ಬಿಟ್ಟದ್ದು ನಾನು. ನನಗೆ ನೋಡುವ ಅವಕಾಶ ಉಂಟು, ಆದರೂ ಬಿಟ್ಟಿದ್ದೇನೆ. ಈಗ ಅವಕಾಶ ಕೂಡಿ ಬಂದಿದೆ. ಹಾಗಾಗಿ ಒಂದು ಬಾರಿ ಅವರನ್ನು ಗಮನಿಸಿ ನೋಡ್ತೇನೆ. ಮದನಿಯೋಳು ಸೆಣಸಿದ ಧೀರ ಮದನಿಗೆ ಬೆದರಿ ಹಿಮ್ಮೆಟ್ಟುವನೆ, ಸ್ಮರಣೆಗೆ ಬೆದರಿ ಹಿಮ್ಮೆಟ್ಟುವನೆ. ಆ ಸ್ಮರಣಿಗೆ ಬೆದರಿ ಹೆಮ್ಮೆಟ್ಟುವನೆ, ಸ್ಮರಣಿಗೆ ಬೆದರಿ ಹೆಮ್ಮೆಟ್ಟುವನೆ. ಬದಲೊಂದ ನರಿಯದೆ ಬದಲೊಂದ ನರಿಯದೆ ಸುಖ ನಿದ್ರೆಯಿಂದ ಬದಲೊಂದ ನರಿಯದೆ ಸುಖ ನಿದ್ರೆಗೆ ಪದುಮಾನ ಬನ ಸಖನೋ. ಮದನರಿಯೋಳು ಸೆಣಸಿದ ಧೀರ ಸ್ಮರಣಿಗೆ ಬೆದರಿ ಹಿಮ್ಮೆಟ್ಟುವೆ. ಅದೇನು ಸೌಂದರ್ಯ, ಅದೇನು ತೇಜಸ್ಸು, ಅದೇನು ಓಜಸ್ಸು, ಎಂತವದನ್ನಾದರೂ ಕೂಡ ಹಿಡಿದಿಟ್ಟುಕೊಳ್ಳಬಲ್ಲಂತಹ ಸಾಮರ್ಥ್ಯ ಈ ಸೌಂದರ್ಯಕ್ಕೆ ಇದೆ. ಬರೀ ಸೌಂದರ್ಯ ಮಾತ್ರವೇ, ಪರಾಕ್ರಮೆಯೂ ಹೌದು.
ಅನ್ನೋದಂತೂ ಸ್ಪಷ್ಟ. ಆ ಹಣೆಗಣ್ಣಿನ ಶಿವನನ್ನೇ ಸೋಲಿಸಿದಂತಹ ಮಹಾಶೂರ, ಮಹಾಧೀರ, ಇಂತಹ ಪರಾಕ್ರಮವನ್ನು ಹೊಂದಿಕೊಂಡದ್ದು ಎಲ್ಲವೂ ಒಂದೇ ಕಡೆಯಲ್ಲಿ ಸೇರುವುದು ಅಪರೂಪ. ಇವರಲ್ಲಿ ಹಾಗಲ್ಲ, ಎಲ್ಲವೂ ಒಂದು ಸೇರಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಮಾಡುವ, ಇವರನ್ನು ಕಂಡು ಮಾತನಾಡಿಸ್ಬೇಕು ಅಂತ ನನಗ್ ಮನಸ್ಸುಂಟು. ಬಂದದ್ದು ಅದಕ್ಕಾಗಿಯೇ. ಹಾಗೆ ಸುಖವಾಗಿ ಮಲಗಿ ನಿದ್ರಿಸ್ತಾ ಇದ್ದಾರೆ. ಒಳ್ಳೆ ನಿದ್ದೆ ಬಾರದೆ ಇದ್ದೀತ. ಯಾಕೆಂದ್ರೆ ಕಾರ್ಯಕ್ರಮ ನೋಡಿದ್ದಾರೆ, ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯಬೇಕಾದದ್ದು ಅಗತ್ಯವಾಗಿದೆ. ಆಯಾಸಗೊಂಡಂತಹ ಶರೀರ ಮಲ್ಕೊಂಡಲಿಕ್ಕೆ ಒಳ್ಳೆ ನಿದ್ದೆ ಬಂದಿದೆ. ಸರಿ, ಇರಿ, ಏನೇ ಇರಿ, ಅಂತೂ ನಾನು ಬಂದಿದ್ದೇನಲ್ಲ, ಎಚ್ಚರ ಆಗಲೇ ಇದ್ದೀತ. ಎಚ್ಚರ ಆದ್ಮೇಲೆ ಮಾತಾಡಿಸೋಣ. ಸರಿ, ನೋಡೋಣ. ತಾನರನು ಸಮ್ಮುಖಕ್ಕೆ ತಿಳಿದುದು ನಿದ್ರೆ ನಿಮಿಷ ಮಾನನಿಧಿ ಪರಿಮಳವು ಇದು ಎತ್ತಣದೋ, ಮಾನನಿಧಿ ಪರಿಮಳವು ಇದು ಎತ್ತಣದೋ, ಏನಿದ ಚರಿಯುವುದು ಮಂಜದಿಂದಿಳಿಯೇ ಶಿವ 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 ಶಿವನೇ ವಾತಾವರಣ ಸಭೆಯ ಸೂರೆಗೊಂಡವಳು ಇವಳು ಇಂದ್ರಗೆ ಅನುಕೂಲೆ, ಇವಳಿಗೆ ರಗಬಹುದು ಎಂತ ಅತಿಭಕ್ತಿಯೋ, ಇವಳಿಗೆ ರಗಬಹುದು ಎನ್ನುತ್ತ ಅತಿಭಕ್ತಿಯೋ, ಅವನಿಂದ ಕರುಣೆಯೊಡನೆ ಶಿವ ಶಿವ. ಪರಮಾಶ್ಚರ್ಯ! ಸುಧರ್ಮ ಸಭೆಯಲ್ಲಿ ಒಬ್ಬ ಕಲಾರಾಧಕನಾಗಿ ಆ ವೈಭವವನ್ನು, ನೃತ್ಯ ಲಾಸ್ಯವನ್ನು ಕಂಡಿದ್ದೆ. ಹೊಟ್ಟೆಗಟ್ಟು ಹಿಟ್ಟನ್ನಿತ್ತು ನನ್ನನ್ನು ವಿಶ್ರಾಂತಿ ಗೃಹಕ್ಕೆ ಕಳುಹಿಸಿಕೊಟ್ಟ ನಮ್ಮಯ್ಯ ಇಂದ್ರ. ಭೂಲೋಕದಾಗ ಸ್ವಾಮಿ ಇಲ್ಲಿ, ಅಲ್ಲಿ ಬೀದಿಯಲ್ಲಿ ಬಿಸಿಲು, ಮರದಡಿಯಲ್ಲಿ ನೆರಳು. ಭೂಲೋಕದಲ್ಲಿ, ದೇವಲೋಕದಲ್ಲಿ ಎಲ್ಲಿ ಮಲಗಿದ್ರು ಇಲ್ಲಿ ನಿದ್ದೆ ಬರ್ತದೆ. ಯಾಕೆ? ಇಲ್ಲಿ ಬಿಸಿಲಿಲ್ಲ, ಇಲ್ಲಿ ಹಿತ, ಇಲ್ಲಿ ಮಿತ, ಇಲ್ಲಿ ಸಮಶೀತೋಷ್ಣ. ಆದರೆ ಬಂದದ್ದು ಇಂದ್ರ ಸುತ ಧರ್ಮರಾಯನ ತಮ್ಮ ಅರ್ಜುನ. ಅದಕ್ಕಾಗಿ ವಿಶೇಷ ಅತಿಥಿಗಳ ಕೊಠಡಿಗೆ ನನ್ನನ್ನು ಕಳುಹಿಸಿಕೊಟ್ಟ. ವಿಶ್ರಾಂತಿಗೆ ನಮ್ಮಯ್ಯ. ನಾನು ಎತ್ತೊಮ್ಮೆ ನೋಡಿದ್ದು ಕೋಣೆ ಬದಲಿತು ಅಂತ. ಯಾಕಂದ್ರೆ ಆ ಕೋಣೆಗೆ ನನ್ನನ್ನು ಕರ್ಕೊಂಡು ಬರುವ ಹೊತ್ತಿಗೆ ಇದ್ದದ್ದು ನಾನೊಬ್ಬನೇ. ಬಹಿರ್ಮುಖರಾಗಿ ಕಣ್ಣು ತೆರೆದು ನೋಡಿದ್ರೆ ಒಬ್ಬಾಕೆ ತಾಯಿ. ಹಾಗಾದ್ರೆ ಕೋಣೆ ಬದಲಿತು ಅಲ್ಲ. ನಾನೆಲ್ಲಿಯಾದ್ರೂ ಚಿಲಕ ಹಾಕದೆ ಮಲಗಿದ್ನೋ? ಇಲ್ಲಿ ಚಿಲಕ ಹಾಕಿ ಮಲಗುವ ಸಂಪ್ರದಾಯವೇ ಇಲ್ಲ. ಎಲ್ಲ ಇಲ್ಲಿ ಮುಕ್ತ ಅವಕಾಶ. ಇಲ್ಲಿಗೆ ಯಾರ ಜೊತೆಗೂ ಯಾರು, ನೀವು ಅರ್ಥ ಮಾಡಿಕೊಳ್ಳಿ ಏನು ಅಂತ. ಯಾಕೆ ಬಂದಳಿಗಳು? ಚೆನ್ನಾಗಿ ನಿದ್ದೆ ಮಾಡುತ್ತಾ ಇದ್ದೆ. ಆದರೆ ನಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ ಇಂದ್ರಿಯಗಳು ಶಬ್ದದ ಮೂಲಕವಾಗಿ, ರಸದ ಮೂಲಕವಾಗಿ, ಅಥವಾ ಗಂಧದ ಮೂಲಕವಾಗಿ, ಅಥವಾ ದೃಶ್ಯದ ಮೂಲಕವಾಗಿ, ಸ್ಪರ್ಶದ ಮೂಲಕವಾಗಿ ನನ್ನ ಘ್ರಾಣೇಂದ್ರಿಯಕ್ಕೆ ಪರಿಮಳವೊಂದು ಬಂದು ಬಡಿಯಿತು. ಎರಡು ದೃಗೇಂದ್ರಿಯಕ್ಕೆ ನೋಡಿದ್ರೆ ದರ್ಶನ, ಶ್ರವಣೇಂದ್ರಿಯಕ್ಕೆ ಇನ್ನೂ ಕೇಳುವುದಿಲ್ಲ. ಸ್ಪರ್ಶ ಸುಖವನ್ನು ದೇಹ ಬಯಸುವುದಿಲ್ಲ. ರಸಾಸ್ವಾದನೆ ನಾಲಿಗೆ ಇಲ್ಲ, ಅಗತ್ಯ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ದೆ.
ವಾಸವನ ಸಭೆಯಲ್ಲಿ ಇಂದ್ರನಿಗೆ ಅನುಕೂಲ. ಆ ದೃಷ್ಟಿಯಿಂದ ನನಗೆ ಪರಮ ಪೂಜನೀಯಳು ಇವಳು. ಮಾತೃ ವಾತ್ಸಲ್ಯವನ್ನು ತೋರಿಸುವುದಕ್ಕೆ, ನನಗೆ ಅನುಗ್ರಹಿಸುವುದಕ್ಕೆ, ಮಗನೆಂಬ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕೆ ಬಂದಿರಬೇಕು ಅಂತ ನಾ ಎಣಿಸಿದ್ದೇನೆ. ಆ ಮಹಾತಾಯಿಯ ಬಳಿಗೆ ಮಗನಾಗಿ ಹೋಗಬೇಕಾದ್ದು ನನಗೆ ಹೊಣೆ. ಅದಕ್ಕಾಗಿ ಬಳಿಗೆ ಹೋಗುತ್ತೇನೆ. ತಮ್ಮ ಪುದ ಪುಂಡರೀಕಗಳಿಗೆ ಮೊದಲು ಭಾರತನ ಪ್ರಣಾಮಗಳು. ತಾಯಿ, ದಿಗಿಲಾಗಬೇಡಿ ಅಮ್ಮ. ನಮಸ್ಕಾರ. ಸ್ಥಾನ ಗೌರವಲ್ಲೋ ಅಂದ್ರೆ ಹಿರಿಯವರಿಗೆ ಕಿರಿಯವರು ನಮಸ್ಕಾರ ಮಾಡಬೇಕು. ಮಾಡಬೇಕು, ಹೌದು. ಒಂದು ವಯಸ್ಸಿನಿಂದಲೂ ಹೌದು, ಹಾ, ಇನ್ನೊಂದು ಸ್ಥಾನ ಸಂಪನ್ನತೆಯಿಂದ. ಹಾ, ಹಾ. ಅರ್ಥ ಆಗ್ಲಿಲ್ಲ. ಕೆಲವೊಮ್ಮೆ ಹಾ, ಮನೆಗೆ ಅತ್ತಿಗೆಯಾಗಿ ಬರುವವಳು ಮೈದುನಗಿಂತ ಪ್ರಾಯದಲ್ಲಿ ಚಿಕ್ಕವಳಿರ್ತಾಳೆ. ಹೌದು. ಅಣ್ಣನ ಹೆಂಡತಿ ಮೈದುನ ನಮಸ್ಕಾರ ಮಾಡಬೇಡ, ಸ್ಥಾನ ಸಂಪನ್ನತೆ. ಹಾ, 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 ಹಾ. ತಾವು ದೇವಲೋಕದಲ್ಲಿ ಇಂದ್ರಗ ಅನುಕೂಲ, ನಮ್ಮ ಅಯ್ಯನಿಗೆ ಅನುಕೂಲ. ತಾವು ಹಾ, ಉರ್ವಶಿ ತಾಯಿಯಲ್ಲೋ ಬಂದದ್ದು. ಊರ್ವಶಿ ಅಂತ ಹೇಳಿದ್ರೆ ಸಾಕಪ್ಪ. ಏನ್ ಹೇಳ್ತೀರಿ? ಹ್ಮ್. ನಮ್ಮ ಲೋಕದಲ್ಲಿ ಹೊಟ್ಟೆಯಿಂದ ಹೊರ ಬಂದ ಹಾ. ಹಸಿ ಕೂಸಿಗೆ ಅಮ್ಮ ಅಂತ ಕರೆಯುತ್ತಾರೆ. ಆ ಮಗು ಎಷ್ಟು ಹೆಚ್ಚಿದೆ ಅಂತ ಅರ್ಥ ಅಲ್ಲ. ಹಾ, ಹಾ. ಮುಂದೆ ತಾಯಿಯಾಗುವುದಕ್ಕಿದ್ದವಳು ಅಲ್ಲಿಯ ವಾಡಿಕೆ. ಅಲ್ಲಿಯೇ ಮಾಡಿ. ಹಾ. ಊರಿನ ವಾಡಿಕೆಯನ್ನು ಬಿಟ್ಟು ಬದುಕಲಿಕ್ಕೆ ಗೊತ್ತುಂಟ. ಆ, ಆ, ಎಲ್ಲಿಗೆ ಹೋದ್ರು ಎಷ್ಟು ಊರಿನ ಭಾಷೆ ಕಲ್ತರು ನಮ್ಮ ಭಾಷೆ ಬರುವುದಿಲ್ವೋ ಮಧ್ಯೆ ಮಧ್ಯೆ. ಬರ್ತದೆ. ಕಾರಣ ನಮಗೆ ಭಾಷೆ ಉಂಟು. ಹಾ. ಅಮ್ಮ ಓ, ಅಮ್ಮ ಅಂತ ನಮಗೆ ಹೆಣ್ಣು ಮಕ್ಕಳು ನೋಡಿದ ಕೂಡಲೇ ಬರುವುದು. ಯಾಕೆಂಬ ಪ್ರಶ್ನೆ ಉತ್ತರ ಇಲ್ಲ. ಉತ್ತರ ಇಲ್ಲ. ನಾವು ಹೆಂಡತಿಯನ್ನು ಕೆಲವೊಮ್ಮೆ ಅಮ್ಮ ಅಂತ ಕರೆಯುತ್ತೇವೆ. ಹಾ. ಯಾಕೆಂದ್ರೆ ಅನ್ನ ಹಾಕುವ ಹೊತ್ತಿಗೆ ಅವಳು ತಾಯಿ. ಹೌದು. ನೀವು ನಿಜ ಅರ್ಥದಲ್ಲಿ ತಾಯಿ. ಹಾ, ಹಾ. ಇಂದ್ರಗ ಅನುಕೂಲ. ಹಾ. ಬಹುಶಃ ಮಗನಿಂದ ಏನೋ ಸೇವೆ ಮಾಡಿಸಿಕೊಡ್ಬೇಕು ಅಂತ ನಿಮಗೆ ಅಪೇಕ್ಷೆ ಇರಬೇಕು. ಹಾ, ಹಾ. ಹಾಗಾದ ಕಾರಣ ಬಹಳ ಅಪರೂಪದಲ್ಲಿ ಮಗ ಬಂದಿದ್ದಾನೆ ಊರಿಗೆ. ಹಾ. ಏನಾದರೂ ಸೇವೆ ಮಾಡಿಸಿಕೊಳ್ಳುವ ಹಾ. ಯಾವ ಉದ್ದೇಶದಿಂದ ಬಂದಿದ್ದೀರಿ? ಹ್ಮ್. ನನ್ನಿಂದ ಯಾವ ಸೇವೆಯ ನಿರೀಕ್ಷೆಯಲ್ಲಿದ್ದೀರಿ ತಾಯಿ? ಹ್ಮ್. ನೀವೇ ಹೇಳಿದ್ರೆ ನಿಮ್ಮ ಕೋಣೆಗೆ ನಾ ಬರ್ತಿದ್ದೆ. ಇಲ್ಲಿ ಬರುವ ಸಂಪ್ರದಾಯ ಉಂಟು ಅಂತ ಗೊತ್ತಿಲ್ಲ, ಹಾ. ಆದ್ರೆ ತಾಯಿಯ ಮನೆಗೆ ಮಗ ಯಾವಾಗಲೂ ಬರ್ಬೋದು. ನಾ ಬರ್ತಿರ್ಲಿಲ್ವೋ? ನೀವು ಜನ ಕಳುಹಿಸಿದ್ರೆ ನೀವೇ ಬರುವುದೋ ತಾಯಿ ಇಲ್ಲಿಗೆ? ಈ ಶಬ್ದವನ್ನು ಹೇಳಿದಾಗ ನನಗೆ ಕೆಲವೊಂದು ವಿಷಯವನ್ನು ಮುಂದುವರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಛೇ, 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 ಅಷ್ಟು ಸಲಿಗೆ ನನ್ನಲ್ಲಿ ಉಂಟಲ್ವೋ? ಈ ಮಗ ನೀನೇಗೆ ಭ್ರಮೆಗೊಂಡೆ. ಆ ಆ ಆ ಕಳುಹಿಸಿದರಿಲ್ ಬಂದೆನೀಗ, ಸುರಪಾಲ ಕಳುಹಿಸಿದರಿಲ್ ಬಂದೆನೀಗ. ಉಳಿಯಗೊಡ ಮನ್ಮಥರು, ಉಳಿಯಗೊಡ ಮನ್ಮಥರು ಮಮ ಮಮ ಭೀಷ್ಟವನ್ನು ಸಲಿದು ಸಂಶಯ ಬೇಕೆ ನಿನಗೆ. ಉಳಿಯಗುಣ ಮನ್ಮಥನ ಮಮ ಮನೋಭೀಷ್ಟವನ್ನು ಸಲಿದು ಸಂಶಯ ಬೇಕೆ ನಿನಗೆ. ಎಲೆಗಳ ನೀನೇ ಭ್ರಮೆಗೊಂಡೆ. ಅಮ್ಮ, ಮಗನೇ, ಹೀಗೆ ಸಂಬೋಧಿಸಿದ್ರೆ ಕೆಲವೊಂದು ಬಾರಿ ಕೆಲವು ವಿಷಯಗಳನ್ನು ತಿಳಿಸಿ ಹೇಳುವುದಕ್ಕೆ ಸ್ವಲ್ಪ ಈ ಕಡೆ ಇದ್ದಾಗ ಕಷ್ಟ ಆಗ್ತದೆ. ಬೇಡ, ನಮ್ಮ ಊರಿನ ಭಾಷೆಯನ್ನೇ ಕರೆಯುವ. ಏನು ತೆರಳಿದ್ದೀರ ಅವ್ವ? ಇಲ್ಲದಿದ್ರೆ ಆಯಿ.
ಇಲ್ಲದಿದ್ರೆ ತಾಯಿ. ಅದು ಎಲ್ಲವೂ ಕೊಡುವುದು ಒಂದೇ ಅರ್ಥವನ್ನು ತಾನೇ, ಒಂದೇ ಶಬ್ದ ಶಬ್ದ ಮಾತ್ರ ಬೇರೆ ಬೇರೆ ಪ್ರಾದೇಶಿಕ ಭಿನ್ನತೆ ಅಲ್ವೇ. ಏನೇ ಇರಲಿ, ಆದ್ರೆ ಈಗ ನಾನಾಗಿಯೇ ಇಲ್ಲಿಗೆ ಬಂದದ್ದು ಖಂಡಿತ ಅಲ್ಲ. ತಾವಾಗಿ ಬಂದದ್ದಲ್ಲ. ಅಲ್ಲ, ಅಂದ್ರೆ ನಮ್ಮನ್ನು ಕೇಳುವಂತಹ ನಮ್ಮ ಒಡೆಯ, ಕಾರಣ ಸ್ಥಾನದಿಂದ ನನಗ ಅಪ್ಪಯ್ಯ. ಹೌದು. ತ್ರಿಲೋಕಗಳಿಗೆ ಯಜಮಾನ ಇಂದ್ರ. ಆ ದೇವೇಂದ್ರನೇ ನನ್ನನ್ನು ಇಲ್ಲಿಗೆ ಕಳುಹಿಸಿ ಕೊಟ್ಟ. ಹೌದು. ಉದ್ದೇಶವ ನಮ್ಮ ಅಪ್ಪಯ್ಯಂದು. ಉದ್ದೇಶ ಮತ್ತೇನೂ ಇಲ್ಲ. ನಿಮ್ಮನ್ನು ಅಪ್ಪ ಅಂದ್ರೆ ನಿಮ್ಮ ಅಪ್ಪ, ಹೌದು, ನಮ್ಮನ್ನು ಕೇಳುವಂತಹ ಒಡೆಯ ಆತಿಥ್ಯವನ್ನು ಕೊಟ್ಟಿದ್ದಾರೆ, ಉಪಚರಿಸಿದ್ದಾರೆ. ಅಲ್ಲಿ ಏನು ನಿಮ್ಗೆ ಸತ್ಕಾರವನ್ನು ಕೊಡಬೇಕು ಅದಷ್ಟನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತು. ಹೊಸ ಊರಿಗೆ ಬಂದಿದ್ದೇನೆ, ಹೊಸ ಹಾಸಿಗೆಯಲ್ಲಿ ಮಲಗಿದ್ದೇನೆ, ಹೊಸ ಕೋಣೆ, ಹೊಸ ವಾತಾವರಣ. ಮಗನಿಗೆ ನಿದ್ದೆ ಬಂದಿದೋ ಇಲ್ವೋ ಅಂತ ನೋಡಿ ಬಾ. ಕೆಲವೊಮ್ಮೆ ಹಾಗೆ ಪ್ರಯಾಣ ಮಾಡಿದ್ರೆ ತಿರುಗಾಟದಲ್ಲಿ ಹೊಸ ವಾತಾವರಣ ಆದ್ರೆ ಯಾವಾಗಲೂ ತಿರುಗಾಟ ಮಾಡುವವರಿಗೆ ಎಲ್ಲಿಯೂ ನಿದ್ರೆ ಬರ್ತದೆ. ಆಯ್ತಾ? ಅಪರೂಪಕ್ಕೆ ತಿರುಗಾಟ ಮಾಡುವವನಿಗೆ ಅವನಿಗೆ ನಿದ್ದೆ ಬರುವುದಿಲ್ಲ. ಅವನಿಗೆ ಮಲಗಿದ ಜಾಗದ ಮೊದಲು ಎಲ್ಲಿ ಮಲಗ್ತಿದ್ನೋ ಅಲ್ಲೇ ಮಲಗಬೇಕು ಮಾತ್ರ ಅಲ್ಲ, ಯಾವಾಗ್ಲೂ ತಿರುಗಾಟ ಮಾಡೋ ಎಷ್ಟು ದೂರದಲ್ಲಿದ್ರು ಕೆಲವರಿಗೆ ನಿತ್ಯ ಮನೆಗೆ ಹೋಗ್ಬೇಕಾಗ್ತದೆ ಅಲ್ವಾ? ಯಾಕಂದ್ರೆ ಅಭ್ಯಾಸ ಹಾಗೆ ನಿಮ್ಗಾಗಿದೆ ಅಂತ ನಾನು ನೋಡ್ಲಿಕ್ಕೆ ಬಂದದ್ದು. ಹೌದು, ನನಗೆ ಎಲ್ಲಿಯಾದ್ರೂ ತಿರುಗಾಟ ಬದಲಿದೆ, ಹಾಗಾಣ ಮಗನಿಗೆ ನಿದ್ದೆ ಬಂದಿದೆ ಇಲ್ವೋ ಅಂತ ನೋಡಿ ಬಾ. ಹಾಗಲ್ಲ ಅದು. ಆ ಕಳುಹಿಸಿಕೊಟ್ಟಂತಹ ಉದ್ದೇಶ ಬೇರೆ. ಈಗ ನನ್ನ ಮನಸ್ಸಿನ ಅಭಿಪ್ರಾಯ ನೇರವಾಗಿ ಹೇಳಿಕೊಳ್ತೇನೆ. ಯಾಕೋ ಏನು, ನಾನು ಇಲ್ಲಿ ನೋಡಿದ್ದಲ್ಲ ನಿಮ್ಮನ್ನು, ಸ್ಪಷ್ಟವಾಗಿ ನೋಡಿದ್ದು ಇಲ್ಲಿ ಬಂದ ಮೇಲೆ. ಕುಣಿಯುವಂತಹ ಹೊತ್ತಿನಲ್ಲಿ ನಿಮ್ಮನ್ನು ನಾನು ಓರೆಗಣ್ಣಿನಿಂದ ಗಮನಿಸಿ ನೋಡಿದ್ದೆ. ನಾನು ಸ್ಪಷ್ಟ ಕಣ್ಣು ತೆರೆದು ನೋಡಿದ್ದೇನೆ ತಮ್ಮನ್ನು. ಹೌದಲ್ಲ? ಏನು ನೃತ್ಯ, ಏನು ಲಾಸ್ಯ, ಏನು ನಾಟ್ಯ, ಏನು ವೈಖರಿ, ಏನು ಹಾವ, ಏನು ಭಾವ. ನಿಮ್ಗೆ ಬಹುಶಃ ತಿರುಗಾಟ ಉಂಟಾ ಅಂತ. ಅವರು ನಮ್ಮವರೇ ಅಲ್ವೋ? ಹೌದಪ್ಪ, ಚಿತ್ರಸೇನನ ಗಾಯನ. ಹಾಗಿರುವಾಗ ಆ ಹೊಂದಾಣಿಕೆ ಇದ್ದ ಕಾರಣದಿಂದ ಅದು ಒಳ್ಳೇದಾಯಿತು ಅಷ್ಟೇ, ಮತ್ತೆ ನಮ್ಮದೆಂತದ್ದು ಇಲ್ಲ. ಅಲ್ಲಿ ಕುಣಿಲಿಕ್ಕೆ ಎಲ್ಲರೂ ಕುಣಿದಿದ್ದಾರೆ ಇಲ್ಲಿ, ಆದ್ರೆ ತಾವು ಹಿಮ್ಮೇಳವನ್ನು ಗಮನಿಸಿ ಹಿಮ್ಮೇಳದವರಿಗೂ ಪ್ರೋತ್ಸಾಹ ಕೊಟ್ಟು ತಾವು ಕೊಡುತ್ತಿದ್ದೀರಿ. ನಿಮಗೆ ಮೆಚ್ಚುಗೆ ಆಯ್ತೋ ಇಲ್ವೋ? ಮೆಚ್ಚಿದ್ದೀರಿ ಅನ್ನೋದು ನಿಮ್ಮ ಮುಖವನ್ನು ಕಂಡಾಗ ಅರ್ಥವಿಸಿಕೊಂಡೇ ನಾನು. ಹೌದು. ಹಾಗೆ ಆ ಹೊತ್ತಿನಲ್ಲಿ ನಿಮ್ಮನ್ನು ಓರೆಗಣ್ಣಿನಿಂದ ಗಮನಿಸಿ ನೋಡಿದ್ನೋ ಇಲ್ವೋ, ಆವಾಗಲೇ ನನಗೆ ಆರಂಭ ಆಗಿದೆ. ಹೌದು, ಏನು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ ಈ ಲೋಕದಲ್ಲಿಯೂ ಹೀಗಾಗ್ತದೆ ಅಂತ ನನಗೆ ಹೊಸ ಅನುಭವ. ಅದು ಹೀಗೆಲ್ಲ ಆಗುವುದು ಈ ಲೋಕದಲ್ಲೇ ಅಲ್ವೋ? ಅಲ್ಲ, ಹಾಗಲ್ಲ. ಈಗ ಕೆಳಗೆ ನನ್ನ ನಿಮ್ಮ ಲೋಕದಲ್ಲಿ ಕೆಲವೊಂದು ರೋಗಗಳು ಅಂಟಿಕೊಳ್ಳುವುದು ಇದೆಯಂತೆ. ಅಲ್ಲ, ಈ ಲೋಕದಲ್ಲಿಯೂ ಈ ರೋಗ ನನಗೂ ಬಂತಲ್ಲ ಅಂತ ನಾನು ಯೋಚನೆ ಮಾಡಿ. ಭೂಲೋಕದಲ್ಲಿರುವಂತಹ ದೇಹ ಸಂಬಂಧವಾದಂತಹ ರೋಗಗಳು ದೇವಲೋಕದಲ್ಲಿ ಇಲ್ಲ. ಯಾಕೆ? ಇಲ್ಲಿ ಚಿನ್ಮಯ ಶರೀರಗಳು, ತೇಜ ಶರೀರಗಳು ಅಲ್ವಾ? ಹಾಗಿರುವಾಗ ಇಲ್ಲಿರುವಂತಹ ನನಗೂ ಆ ರೋಗ ಬಾಧಿಸೀತಲ್ಲ ನಿಮ್ಮನ್ನು ನೋಡಿದ ಮೇಲೆ. ಹೌದಾ ತಾಯಿ? ಒಂದು ರೀತಿ ಚಳಿ ಆಗುವುದು ಇಲ್ಲಿ. ಹೌದು, ನನಗೆ ಚಳಿಯೂ ಗೊತ್ತಾಗ್ಲಿಲ್ಲ, ಸೆಕೆಯೂ ಗೊತ್ತಾಗ್ಲಿಲ್ಲ. ನಿಮಗೆ ಹೊಸ ಅನುಭವ, ನನಗೆ ಹೊಸ ಅನುಭವ. ಇದು ನನಗೂ ಹೊಸ ಅನುಭವ. ಚಳಿ ಅಲ್ವ? ಹೌದು ಅಂತ ಯಾಕೆ ಈ ಚಳಿ ಅಂತ ಯೋಚನೆ ಮಾಡಿಕೊಂಡ್ರೆ ಒಮ್ಮೆಲೆ ಬಿಸಿ 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 ಆಗುವುದು. ಅದು ಭ್ರಮೆ ತಾಯಿ, ಭ್ರಮೆ. ಅದು ಭ್ರಮೆ. ಎಂತದಪ್ಪ? ಕೆಲವೊಮ್ಮೆ ಹಾಗೆ ಯಾವುದು ನಾಲಿಗೆಗೆ ರುಚಿಯೋ ಅದು ಹೊಟ್ಟೆಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಯಾವುದು ನಾಲಿಗೆಗೆ ಕಹಿಯೋ ಅದು ಆರೋಗ್ಯಕ್ಕೆ ಒಳ್ಳೇದು. ಮನುಷ್ಯ ನಾಲಿಗೆಯ ಚಪಲತೆಯಿಂದ ಹೊಟ್ಟೆಗೆ ಆಗದಿದ್ದದನ್ನೇ ತಗೊಳ್ಳು. ಎಂತದ? ನನಗಂತೂ ಗೊತ್ತಿಲ್ಲಪ್ಪ. ಚಳಿ ಬಿಸಿ ಎಲ್ಲ ಒಟ್ಟಿಗೆ ಆಗುದು ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ನನಗೆ ಹೊಸ ಅನುಭವ, ನೀವು ಕೇಳಿದ್ದನ್ನ ನಾ ಕೇಳಬೇಕಷ್ಟೇ. ಚಳಿ ಬಿಸಿ ಹೊಸ ಅನುಭವ ಒಟ್ಟಿಗೆ ಆಗುದು. ಆಮೇಲೆ ಅಲ್ವ ನನಗೆ ಅರ್ಥ ಆದದ್ದು. ನನಗೆ ಧೈರ್ಯ ಉಂಟು. ಎಂತದ್ದು? ಧನ್ವಂತರಿ ಇಲ್ಲ ಇದ್ದಾನೆ, ಔಷಧಿ ಅವನೇ ಕೊಡ್ತಾನೆ. ಅಶ್ವನಿ ದೇವತೆಗಳಿಗೆ ಅದೇ ಕೆಲಸ. ಅದೇ ಕೆಲಸ. ಆದ್ರೆ ಇದು ಅವರು ಕೊಟ್ಟು ಗುಣ ಆಗುವಂತಹ ರೋಗ ಅಲ್ಲ ಇದು. ಇದು ನನಗೆ ಗೊತ್ತಾದದ್ದು ಆಮೇಲೆ ಅಲ್ವಾ ಯಾಕೆ ಹೀಗಾಯ್ತು ಅಂತ. ನಿಮ್ಮನ್ನು ನೋಡಿದ ಮೇಲೆ ನನಗಿದು ಆರಂಭ ಆದದ್ದ. ಸರಿ. ನಮ್ಮಲ್ಲಿ ಒಬ್ಬ ಇದ್ದಾನೆ. ಯಾರು? ಅವನೇ ಅನಂಗ, ನಮ್ಮ ಲೋಕದವನೇ, ಇಲ್ಲಿರುವವನೇ. ಕಾಮದೇವ. ಅವನೊಂದೊಂದು ಬಿಡುವುದು ನೋಡ್ಬೇಕು ನೀವು. ಅವನು ಬಿಡುವುದನ್ನು ಕಂಡ್ರೆ ಉಳಿಲಿಕ್ಕಿಲ್ಲ ಯಾರು. ಸದ್ಯ ಈಗ ನಾ ಹೋದ ಮೇಲೆ ಬಿಟ್ಟಾನಲ್ಲ. ಎಂತದ್ದು? ಬಾಣ. ಬಾಣವಾದ ನನಗೆ ಏನು ಅಂತ ಗೊತ್ತಾಗಿಲ್ಲ. ಅವ ಬಿಡುವುದು ಏನು ಬಿಡುವುದು? ಹೌದಪ್ಪ, ಅವ ಏನು ಬೇರೆಯವರಿಗೆ ಬಿಡುವುದು ಸಹಜ. ಇಲ್ಲಿರುವಾಗ ನಮಗೇ ಬಿಡಬಹುದು. ಅವ ಏನು ಅನ್ಯಾಯ ನೋಡಿ ಅವನು, ಅಲ್ವಾ? ನನಗೂ ಪ್ರಯೋಗ ಮಾಡಿದ್ದಾನೆ. ಈಗ ನಿಮ್ಮನ್ನು ನೋಡಿದ ಮೇಲೆ ನನ್ನ ಮನಸ್ಸಿನ ಭಾವನೆಗಳೆಲ್ಲ ಬದಲಾಗ್ಲಿಕ್ಕೆ ಆರಂಭ ಆಗಿದೆ. ಈಗ ಮಗ ಬೇಡ, ತಾಯಿ ಬೇಡ, ಅವ್ವ ಬೇಡ, ಆಯಿ ಬೇಡ, ಯಾವುದು ಬೇಡ, ಆ ಸಂಬಂಧವೇ ಬೇಡ.
ನೀವು ಮಧ್ಯದಲ್ಲಿ ಒಂದು ವಾಕ್ಯವನ್ನು ಹೇಳಿದಿರಲ್ಲ, ಹೆಂಡತಿಯಾದವಳು ಬಳಸುವಾಗ ಅಮ್ಮ ಆಗ್ತಾಳೆ, ಮಲಗುವಾಗ ವೇಶ್ಯೆ ಆಗ್ತಾಳೆ, ಸೂಚನೆಯನ್ನು ಕೊಡುವಲ್ಲಿ ಮಂತ್ರಿ ಆಗಿರ್ತಾಳೆ, ಹೀಗೆ ಕೆಲವು ಗುಣಗಳನ್ನು ಸೇವೆ ಮಾಡುವಲ್ಲಿ ದಾಸಿ, ಕ್ಷಮಿಸುವಲ್ಲಿ ಭೂಮಿಗೆ ಸಮ ಅಲ್ವಾ ಅಲ್ವಾ? ಹಾಗೆಯೇ ಈಗ ನಿಮ್ಮನ್ನು ರಮಿಸುವಲ್ಲಿ ನಿಮ್ಮ ಹೆಂಡತಿಯಾಗಿ ನನಗಿರಬೇಕು ಅಂತ ಒಂದು ಬಯಕೆ, ಅದಕ್ಕಾಗಿ ನನ್ನನ್ನು ಕಳಿಸಿ. ಈ ಮಾತೆ ಕೆಂಪಿ ಹರ ಹರ ಈ ಮಾತು ಏಕೆಂಬಿರೆ ದೊರೆ ಪುರೂರವನ ಅರಸಿ ಪೂರ್ವದಿ ದೊರೆ ಪುರೂರವನ ಅರಸಿ ಪೂರ್ವದಿ ತರುಣೀನಿ ಪುರುರಾಯನ ಎನಿಯಾಗಿರದೆ ನಾವು ಹರ ಬಹಳ ಮಾರ್ಮಿಕವಾಗಿ ನನ್ನ ಎದೆಗೆ ಹೊಡೆದ್ರಿ ನೀವು ಬಾಣದಿಂದ. ಕಾಮನ ಬಾಣಾವಳಿಗಳು ಹೌದು ತಮ್ಮನ್ನು ಬಂದು ಚುಚ್ಚಿದೆ, ಬಾಧಿಸುತ್ತಾ ಇದೆ. ನಾನಿದನ್ನು ನಿರೀಕ್ಷೆ ಮಾಡಲಿಲ್ಲ, ಅಪೇಕ್ಷೆ ಮಾಡಲಿಲ್ಲ ತಾಯಿ. ಅಂದ್ರೆ ತಾವು ಬಹುವಚನದಿಂದ ನನ್ನನ್ನು ಉತ್ತರಿಸಿ ಮಾತನಾಡುವಾಗಲೇ ನನಗೆ ಕೊಳ್ಳಿಯಲ್ಲಿ ಇರಿದ ಅನುಭವ ಆಗ್ತದೆ ತಾಯಿ. ಆ ಸಂಪ್ರದಾಯ ಇಲ್ಲಲ್ಲ. ತೊಟ್ಟಿಲಿನಲ್ಲಿರುವ ಹಸಿ ಕೂಸನ್ನು ನಾವು ಬಹುವಚನದಿಂದ ಮಾತಾಡ್ತೇವೆ. ಯಾಕೆ? ಅದು ಬುದ್ಧಿ ಬೆಳೆಯುವಾಗ ಅದಕ್ಕೆ ಏಕವಚನ ರೂಢಿಯಾಗಬಾರದು ಅಂತ ಅಷ್ಟೇ. ಬಹುವಚನದಿಂದ ಹೇಳುದು. ಏನು ದೇವರೇ ಹೇಗಿದ್ದೀರಿ? ಮಗುವನ್ನು ಕೇಳ್ತಾಳೆ ತಾಯಿ. ಮಕ್ಕಳನ್ನು ದೇವರ ಹಾಗೆ ಕಾಣಬೇಕು, ಮಕ್ಕಳಲ್ಲಿ ದೇವರನ್ನು ಕಾಣಬೇಕು. ನಿತ್ಯ ಮಗುವಿನಲ್ಲಿ ಬಹುವಚನದಲ್ಲಿ ಮಾತಾಡುವುದು. ನಾಳೆ ಮಾತು ತೊಡಗುವಾಗ ಮಗು ತಾಯಿಯನ್ನು ಬಹುವಚನದಲ್ಲಿ ಮಾತಾಡ್ಲಿ. ನಾ ಬೆಳೆದು ನಿಂತ ಮಗ. ತಾವು ಯಾರು ಅಂತ ಎಣಿಸಿದ್ರೆ ನೀವು ನನಗೊತ್ತುಂಟಲ್ಲಮ್ಮ ನೀವೇನು ಅಂತ. ಅಂದ್ರೆ ನಮ್ಮ ಅನ್ವಯಕ್ಕೆ ಆದರ್ಶಪ್ರಾಯನಾದ ದಕ್ಷಿಣಾಗ್ನಿಯ ಗಾರ್ಹಸ್ಥ್ಯಾದಿ ಅಗ್ನಿ ತ್ರಯಗಳನ್ನು ಭೌತೀಕರಣಗೊಳಿಸಿದ ಪುರೂರವ. ಏನಮ್ಮ ದಾಂಪತ್ಯ? ಊರ್ವಶಿ ಪುರೂರವನ ಶೃಂಗಾರ ಏನು ಪ್ರಪಂಚದಲ್ಲಿ? ಅದೇ ಪುರೂರವನಿಂದ ಆಯು, ಆಯುನಿಂದ ನಹುಷ, ನಹುಷನಿಂದ ಯಯಾತಿ, ಯಯಾತಿನಿಂದ ಪುರು, ನಾವು ಪೌರವೇ. ನೀವು ಬೇಸರ ಮಾಡುವುದಿಲ್ಲ ಅಂತಾದ್ರೆ ನೀವು ಮುತ್ತಚ್ಚಿ ಕಾಣುವುದಾಗಿದ್ದೀರಿ ಅಂತಲ್ಲ. ಸಂಬಂಧದಲ್ಲಿ ಹೇಳಿಕೊಳ್ಳಿ, ಬಂಧುತ್ವದಲ್ಲಿ ಅದನ್ನು ಬಿಡುವ. ಪ್ರಾಣತ್ಯಾಗ ಮಾಡಿದ್ರಂತೆ ವಸಿಷ್ಠರು, ಬ್ರಹ್ಮಹತ್ಯಾ ದೋಷ. ಅಂತಹ ವಸಿಷ್ಠರಿಗೆ ಪುನಃ ಮೈಯನ್ನು ಕೊಟ್ಟದ್ದು ಯಾರು? ವರುಣಾನುಗ್ರಹದಿಂದ ನೀವು. ಆ ವಸಿಷ್ಠರ ಮಗ ಶಕ್ತಿ ಮಹರ್ಷಿ, ಶಕ್ತಿ ಮಹರ್ಷಿಯ ಮಗ ಪರಾಶರ, ಪರಾಶರನ ಮಗ ವೇದವ್ಯಾಸ. ಅವರು ನಮ್ಮ ಅಪ್ಪಯ್ಯನ ಹುಟ್ಟಿಗೆ ಕಾರಣ. ಅಂಬಿಕೆ ಅಂಬಾಲಿಕೆಯರ ಗರ್ಭದಿಂದ ಧೃತರಾಷ್ಟ್ರನ ಪಾಂಡು ಚಕ್ರವರ್ತಿಯು ಬಂದದ್ದು ವ್ಯಾಸಾನುಗ್ರಹದಿಂದ. ಯಾವ ವಸಿಷ್ಠರಿಗೆ ಮಹಾಮಾತೆಯಾಗಿದ್ದೀರೋ ನೀವು, ಆ ವಸಿಷ್ಠರ ಮರಿಮಗನಿಂದ ನಮ್ಮ ವಂಶ ಹೇಗೆ ಬೆಳಗಿತೋ ಈ ದೃಷ್ಟಿಯಿಂದಲೂ ನೀವು ಮುತ್ತಚ್ಚಿ. ಆಯ್ತಾ? ಇನ್ನೊಂದು ಸಂಬಂಧ ಹೇಳ್ತೇನೆ. ಯಾವುದು? ನರನಾರಾಯಣರು ಅಂತ ನಮ್ಮನ್ನು ನಂಬಿದ್ರು ಪ್ರಪಂಚ ಕೃಷ್ಣಾರ್ಜುನರನ್ನು. ಹೌದು. ನಾರಾಯಣ ಅಂತ ಕೃಷ್ಣನನ್ನು ಒಪ್ಪಿದ್ರೆ ತಮ್ಮ ಜನ್ಮಕ್ಕೆ ಕಾರಣ ಆ ನಾರಾಯಣ ಋಷಿಯ ಬಲ ತೊಡೆ ನಂಬುವ ಪ್ರಸಂಗ ಒಂದು ಕಥೆಯಲ್ಲಿ ಹೌದು. ಹಾಕೊಳ್ಳಿ, ನೆನಪು ಮಾಡಿ. ಅವಾಗ ಹಾಡುತ್ತಿದ್ದದ್ದು ಇವರು ಅಂತ ನನಗೆ ಗೊತ್ತಿಲ್ಲ, ಊರ್ವಶಿ ಪ್ರಕಾರ. ಹೌದು. ಅಂತಹ ನಾರಾಯಣ ಋಷಿಯ ನೆರಳಾಗಿದ್ದವನು ನರ ಋಷಿ. ಅದೇ ರೂಪಕ ಕೃಷ್ಣಾರ್ಜುನರು ಅಂತಾದರೆ ನಾರಾಯಣ ಋಷಿಯ ಬಲತೊಡೆಯಿಂದ ಹುಟ್ಟಿದವಳು ಒಂದು ಲೆಕ್ಕದಲ್ಲಿ ನನಗೆ ಮಗಳನ್ನು. ತಲೆಬಿಸಿ ಮಾಡಬೇಡಿ. ಒಟ್ಟು ಈ ಹಳೆ ಕಥೆಯನ್ನೆಲ್ಲ ಕೆದಕಿ ಹಾಕಿ ಒಟ್ಟು ತಲೆಬಿಸಿ ಮಾಡ್ಲಿಕ್ಕೆ ಸಂಬಂಧದಲ್ಲಿ ನೋಡಿದ್ರೆ ನೀವು ಮುತ್ತಚ್ಚಿ. ಇನ್ನೊಂದು ಲೆಕ್ಕದಲ್ಲಿ ನಾನು ಆ ರೂಪಕವನ್ನು ಎಣಿಸಿದ್ರೆ ನನಗೆ ಮಗಳು. ಈ ದೃಷ್ಟಿಕೋನದಿಂದಲೂ ಈ ಭೂಲೋಕದ ನ್ಯಾಯವುಳ್ಳಂತಹ ನಾವು ನಿಮ್ಮ ಅಪೇಕ್ಷೆಯನ್ನು ಸಲ್ಲಿಸುವ ಅರ್ಹತೆ ನನಗುಂಟ ಹೇಳಿ. ಆ ಭಾವ ನನ್ನಲ್ಲಿ ಜಾಗೃತವಾದೀತು ಅಂತ ಹೇಳಿ ನೀವು ಮೊದಲೇ ಇಲ್ಲಿಗೆ ಬಂದ ಮೇಲೆ, ಇಂದ್ರ ಕಿರೀಟ ಕಟ್ಟಿದ ಮೇಲೆ ಇದು ಕಾಯುವುದರಲ್ಲಿ ತಡೆಯುವುದಿಲ್ಲ. ನೀವಿಷ್ಟು ಹೇಳಿತ ಯಾಕೆ ಈ ವೇಷ ಅಂತಲೇ ಕಾಣಲಿಕ್ಕೆ ತೊಡಗಿದೆ.
ಅಷ್ಟು ನೋವು ಅನುಭವಿಸ್ಲಿಕ್ಕೆ ಅಯ್ಯೋ ದೇವರೇ ತಾಯಿ ಏನ್ ಹೇಳ್ತೀವಿ. ಈಗ ಆ ನೋವನ್ನು ತಡ್ಕೊಳ್ಳಿಕ್ಕೆ ನಿಮಗೆ ಆಗುವುದಿಲ್ಲ. ಅಯ್ಯೋ ಮನೆಯಲ್ಲಿ ಮರುಳೆ ಹೊರಗುಣ ಕೇಳು ಧರ್ಮವು ಮೆರೆಯುವುದೇ ಗಣಿಕೆಯರ ಮನೆಯದೇ ತರುಣನಾಗಲಿ ತಂದೆಯಾಗಲಿ ತರುಣನಾಗಲಿ ತಂದೆಯಾಗಲಿ ದುರವಿ ಮಡಿದ ಮರುಳೆ ಹೊರಗುಣ ಕೇಳು. ಸರಿಯಪ್ಪ, ಈಗ ಭೂಲೋಕದಲ್ಲಿ ಹುಟ್ಟಿ ಬೆಳೆದಂತಹ ನೀವು ಅಲ್ಲಿಯ ವಾಡಿಕೆಯಂತೆ ಅಲ್ಲಿಯ ರೀತಿ ನೀತಿಯಂತೆ ಮಾತನಾಡಿದರೆ ಅದು ಅಪರಾಧ ಅಂತ ನಾನೇನು ಆಕ್ಷೇಪಿಸುವುದಕ್ಕೆ ಬರುವುದಿಲ್ಲ, ಆಕ್ಷೇಪಿಸುವುದಕ್ಕೆ ಬರುವುದಿಲ್ಲ. ಆದರೆ ಅದು ಇಲ್ಲಿಗೆ ಸರಿಯೋ ಅನ್ನೋದು ಪ್ರಶ್ನೆ ಆಗ್ತದೆ. ಯಾಕೆಂದ್ರೆ ಭೂಲೋಕದ ನಿಯಮಗಳೇ ಬೇರೆ ಉಂಟು. ಅಲ್ಲಿಯ ಸಂಬಂಧ, ಅಲ್ಲಿಯ ಮಾತೃತ್ವವೋ ಮಗನೋ ಅತ್ತೆಯೋ ಮಾವನೋ ಇನ್ನೊಂದು ಆ ಸಂಬಂಧಗಳು ಅದೆಲ್ಲವೂ ಭೂಲೋಕಕ್ಕೆ ಸೀಮಿತವಾದದ್ದೇ ಹೊರತು ಅದು ದೇವಲೋಕಕ್ಕೆ ಅನ್ವಯವಾಗುವಂತದ್ದು ಅಲ್ಲ. ಇಲ್ಲಿಯ ರೀತಿ ನೀತಿಗಳು ಬೇರೆ ಅನ್ನೋದೊಂದಿದೆ. ಈಗ ನಾನು ಊರ್ವಶಿ ಹೌದಾ? ಹೌದು. ಗಣಿಕಾಂಗನೆಯಲ್ಲಿ ಒಬ್ಬಳು ಹೌದಾ? ಸಂಶಯವೇ ಇಲ್ಲ. ಹೌದಾ? ಅಂದ ಮೇಲೆ ಅಪ್ಪ ಆದ್ರೇನು ಮಗ ಆದ್ರೇನು ನನಗೆ ಅಲ್ಲ ಹೇಳಿದ್ದು ನಾನು. ಇವಳಿಗೆ ಇಲ್ಲಿ ಅಪ್ಪನೂ ಆಗ್ತದೆ ಮಗನೂ ಆಗ್ತದೆ. ನಾನು ಹೇಳಿದ ಅರ್ಥದಲ್ಲಿ ಮುತ್ತಜ್ಜಿಯೂ ಆಗ್ತದೆ ಮಗಳು ಆಗ್ತದೆ. ಇಲ್ಲಿ ಆಗಿಲ್ಲ ಅಂತ ನನಗೆ ಅಪ್ಪನೂ ಆಗ್ತದೆ ಮಗನೂ ಆಗ್ತದೆ ಅಂತಾದ್ರೆ ಈ ಕಡೆ ಅಂದ್ರೆ ಈಗಿರುವುದು ನೀವು ಇಲ್ಲಿ ತಾನೆ. ಈಗ ಇಲ್ಲಿಯ ಸಂಪ್ರದಾಯದಂತೆ ನಿಮಗೆ ಮುತ್ತಜ್ಜಿಯೂ ಆಗ್ತದೆ ಮಗಳು ಆಗ್ತದೆ ಒಪ್ಪಿಕೊಂಡ್ರೆ ಅಷ್ಟೇ ಏನು ನಿಮಗೆ ಅಲ್ಲ ಕೇಳಿದ್ದು ನಾನು. ಅಲ್ಲ ವಿಷಯ ಹೌದು, ನಿಮ್ಮ ವಾದ ಸತ್ಯ ನಾನು ಆಕ್ಷೇಪಿಸುವುದೇ ಇಲ್ಲ. ಆದ್ರೆ ನನ್ನ ಸಮಸ್ಯೆ ಗೊತ್ತುಂಟಮ್ಮ. ಏನು? ಏನೇ ಹೇಳಿದ್ರಿ ಅಂತರಂಗ ಶುದ್ಧವಾಗಿ ಇಂತೆಂಬೆನ ನಿಮ್ಮೊಡನೆ ಮನುಜ ದೇಹವಿದು ಸದ್ಧರ್ಮದಿ ನಡೆಯುವುದು ಮನೆ ನೀಗೆ ಮನುಜ ದೇಹವಿದು ಸದ್ಧರ್ಮದಿ ನಡೆಯುವುದು ಮನೆ ನೀಗೆ ತನು ನಿಲ್ಲುವ ತನಕವಾದರೆ ಸುಮನದಗೆ ಪ್ರೀತಿ ಅಮ್ಮ ಮಗ ವಾದ ಮಾಡ್ತಾನೆ ಅಂತ ತಾವು ತಪ್ಪಾಗಿ ಗ್ರಹಿಸಬಾರದು. ಬೇಕದು ನನ್ನ ಬುದ್ಧಿಗೇನು ಹೊಳೆಯಿತೋ ಅದನ್ನಷ್ಟೇ ತಮ್ಮಲ್ಲಿ ನಿವೇದಿಸಿಕೊಡ್ತೇನೆ. ಸರಿ. ದೇವಲೋಕದಲ್ಲಿ ಮೈಯ ಸಂಬಂಧ ಆ ರೀತಿಯದ್ದಿಲ್ಲ. ಇವತ್ತು ಇಂದ್ರ ಬರಬಹುದು, ನಾಳೆ ಕುಬೇರ ಬರಬಹುದು, ಅಥವಾ ಜಯಂತನೂ ಬರಬಹುದು. ಕಾರಣ ಅವರಿಗೆ ಈ ದೇವಲೋಕದ ರಾಷ್ಟ್ರೀಯತೆ ಉಂಟು. ನನಗಿನ್ನೂ ದೇವಲೋಕದ ರಾಷ್ಟ್ರೀಯತೆ ಬಂತು. ನಾನಿಲ್ಲಿ ಪರದೇಶಿ. ಮನೆಯಲ್ಲಿರುವಂತಹ ಯಾವುದೇ ಸೌಲಭ್ಯ, ಅಶನ ವಸನ ವಸತಿ ಆ ಮನೆಯವನಿಗೆ ಆ ಮನೆಯ ಸದಸ್ಯ ಅನುಭವಿಸಬಹುದು. ಅಪ್ಪನ ಕೋಣೆಗೆ ಮಗ ಹೋಗಬಹುದು, ಮಗನ ಕೋಣೆಗೆ ಅಪ್ಪ ಹೋಗಬಹುದು. ನಾನು ಕೆಟ್ಟ ಅರ್ಥದಲ್ಲಿ ಹೇಳಲಿಲ್ಲ. ಅಥವಾ ಅಪ್ಪ ಮಲಗುವಂತಹ ಹಾಸಿಗೆಯಲ್ಲಿ ಮಗ ಮಲಗಬಹುದು. ಆದ್ರೆ ಏನು ಒಬ್ಬ ಅತಿಥಿ ಬರ್ತಾನೆ ಮನೆಗೆ, ಆ ಅತಿಥಿ ಆ ಮನೆಯಲ್ಲಿ ಯಾವ ಕೋಣೆಗೆ ಹೋಗಬೇಕು, ಎಷ್ಟು ಹೋಗಬೇಕು ಅಂತ ಇಲ್ವೋ. ಒಪ್ಪಿಗೆ ಉಂಟು ಅಂತ ಅಂದ್ರೆ ಎಲ್ಲಿಗೂ ಹೋಗಬಹುದಪ್ಪ. ಅವನಿಗೆ ಒಪ್ಪಿಗೆ ಉಂಟು, ಆದ್ರೆ ಇವನಿಗೆ ಭಾಷೆ ಇಲ್ವೋ. ಯಾರು ಬಂದವನಿಗೆ ಬಂದವ ಒಟ್ಟು ಹೋಗುದ. ಕೆಲವೊಮ್ಮೆ ತಿರುಗಾಟದಲ್ಲಿ ಹಾಗೆ ಯಾರಾದ್ರೂ ಬಹಳ ಆತ್ಮೀಯರು ಬಿಡಾರ ಕೊಡ್ತಾರೆ. ಹೌದು. ಇವ ಹಿಡ್ಕೊಂಡು ನೇರ ಮಲಗೋ ಕೋಣೆಗೆ ಹೋದ. ಅವಾಗ ಮುಂದಿನ ತಿರುಗಾಟಕ್ಕೆ ಇಲ್ಲಿಗೆ ಬರಬೇಡಿ ಹೇಳ್ತಾರೆ. ಇನ್ನೂ ಹೇಳ್ಬೇಕಾ? ಇನ್ನೂ ಅದು ಕೇಳುವ ನಿನ್ನ ಅನುಭವ. ಮಲಗುವ ಕೋಣೆಗೆ ಹೋದ್ರೆ ತೊಂದರೆ ಇಲ್ಲ, ಅಡುಗೆ ಮನೆಯವರೆಗೂ ಹೋಗುವವರಿದ್ದಾರೆ. ಹಾಕೊಳ್ಳಿ ನಿಮ್ಮ ಅನುಭವ ನನಗಿಂತ ಅಲ್ಲ, ಅವರು ಬುದ್ಧಿವಂತರು. ಸಿಕ್ಕಿದ್ದು ಅವಕಾಶ ಸಿಕ್ಕಿತ ಅದನ್ನೊಂದು ಉಪಯೋಗ ಮಾಡಿಕೊಳ್ಳುವ ಅಂತ ದಾಕ್ಷಿಣ್ಯದಿಂದ ಹೊರಗೆ ಮಲಗಿಯೇ ನಾವು ಬೆಳಗ್ಗೆ ನಿಮಗೆ ಯಾವುದು ಸಿಕ್ಕುವುದಿಲ್ಲ. ಹಾಗಾದ ಕಾರಣ ಹಾಗೆ ಆ ದಾಕ್ಷಿಣ್ಯ ಇರಬಾರ್ದು ಅಂತ ಹೇಳಿ ಯಾವ ದೇಹ ಧರ್ಮದಿಂದ ನಾವಿಲ್ಲಿದ್ದೇವೆ ಅಂತ ಮುಖ್ಯ.
ಇಲ್ಲಿ ಇಂದ್ರನೋ ಚಂದ್ರನೋ ಉಪೇಂದ್ರನೋ ಮತ್ತೊಬ್ಬನೋ, ಅವನು ಚಿನ್ಮಯ ದೇಹ ಧರ್ಮದಿಂದ ಇರುವುದು, ಮೈಯ ಸಂಬಂಧದಿಂದ ಅಲ್ಲ. ಇಲ್ಲಿ ಪರಸ್ಪರ ಅನುಭವಿಸುವುದು, ರಮಿಸುವುದು. ನಾನು ಇನ್ನೂ ಮೃಣ್ಮಯನಾಗಿದ್ದೇನೆ, ಅದೇ ಭೂಲೋಕದ ಅರ್ಜುನನಾಗಿದ್ದೇನೆ. ದೇಹಾವಸಾನದಲ್ಲಿ ಪಂಚಭೌತಿಕವಾದಂತಹ ದೇಹವನ್ನು ಕಳೆದು ಬಂದು ಅಂಥವನಿಗೆ ಸ್ವರ್ಗದ ಭೋಗ ಭಾಗ್ಯವನ್ನು ಅನುಭವಿಸುವ ಹಕ್ಕು ಬರ್ತದೆ. ನಾನಲ್ಲಿ ಸತ್ತು ಚಿತೆ ಏರಿ 13 ವೈಕುಂಠವ 14 ಉತ್ತರ ಕ್ರಿಯೆಯಾಗಿ ಬಂದದ್ದಲ್ಲ. ನಾನು ಸಶರೀರಿಯಾಗಿ ಇಂದ್ರನೇ ನನ್ನನ್ನು ಕರೆಯಿಸಿ ಅತಿಥಿಯಾಗಿಯೋ ಅಭ್ಯಾಗತನಾಗಿಯೋ ಬಂದಿದ್ದೇನೆ. ಹಾಗಾದ ಕಾರಣ ನನಗೆ ಅರ್ಹತೆ ಇಲ್ಲ, ನನಗೆ ಇನ್ನೂ ಭೂಲೋಕದವ ನಾನು. ಹಾಗಾದ ಕಾರಣ ತಾಯಿ ಏನು ಇದು ನನಗೆ ಇಲ್ಲಿಗೆ ಸರಿ ಹೊಂದುತ್ತದೋ ಹೇಳಿ, ಆ ಭಾವ ನನಗೆ ಹುಟ್ಟಲಿಲ್ಲ. ಇನ್ನೊಂದು ಹೇಳ್ತೇನೆ ನಿಮಗೆ ಗುಟ್ಟು. ಯಾವುದು? ವೇಶ್ಯೆಯ ಮನೆಗೆ ವಿಟನೇ ಹೋಗುವುದು ಹೊರತು ವಿಟನನ್ನು ಹುಡುಕಿಕೊಂಡು ವೇಶ್ಯೆ ಬರ್ಲಿಕ್ಕಿಲ್ವಲ್ಲ. ಕೇಳಿದ್ರು, ಊರ್ವಶಿಯ ಮನೆಗೆ ಇಂದ್ರನೋ ಚಂದ್ರನೋ ಬರುವುದು ಹೊರತು ಊರ್ವಶಿ ದಿವಾಸರು ಮನೆ ಎಣಿಸ್ಲಿಕ್ಕಿಲ್ಲಲ್ಲ. ಕ್ರಮ ಇಲ್ಲ. ಹಾಕೊಳ್ಳಿ ನನಗೆ ಯಾರೂ ಬರಲಿಲ್ಲ ಮತ್ತೆಂತ ಮಾಡೋದು, ಹುಡುಕಿಕೊಂಡು ಹೋಗ್ಬೇಕು. ಆದ್ರೆ ದೇವಲೋಕದಲ್ಲಿ ಭೂಲೋಕದಲ್ಲಿರುವಂತಹ ಮೈಯನ್ನು ಮಾರಿಕೊಳ್ಳುವ ಸಂಪಾದನೆಗೆ ಬೇಕಾಗಿರುವ ನೀವಲ್ಲ ಅಲ್ಲ, ನೀವು ಸುರಾಂಗನೆಯರು, ನಿತ್ಯ ಜೌವನೆಯರು. ಭೂಲೋಕದಲ್ಲಿ ಗಣಿಕೆ 20 ಆಗುವಾಗಲೇ 40 ಕಾಣ್ತದೆ, 40 ಆದ ಮೇಲೆ ನೋಡ್ಲಿಕ್ಕಾಗೋದಿಲ್ಲ. ಹೌದಾ? ಇಲ್ಲಿ ಹಾಗಲ್ಲ. ಎಲ್ಲಿಯವರೆಗೆ ನಿಮಗೆ ಶ್ರೇಷ್ಠತ್ವ ಉಂಟು ಅಂತ ಕೇಳಿದ್ರೆ ನಾನೊಂದು ಕಥೆ ಕೇಳಿದ್ದೇನೆ. ಯಾವುದು? ಶ್ವೇತಕುಮಾರ ಅಂತ ಒಬ್ಬ ಇದ್ದನಂತೆ, ದೇಹಾವಸಾನ ಹೊಂದಿ ಪ್ರೇತರೂಪಿಯಾಗಿ ಬಂದನಂತೆ. ರಂಬೆಯ ಅಂತಃಪುರದಲ್ಲಿ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿಯನ್ನು ಉಪದೇಶ ಮಾಡಿದರಂತೆ ರಂಬೆ. ದೇವಲೋಕದ ಅಪ್ಸರೆಯರು ವಾರಾಂಗನೆಯರಿಗೆ ಓಂ ನಮ ಶಿವಾಯ ಅಂತ ಉಪದೇಶ ಮಾಡುವಲ್ಲಿವರೆಗೆ ತಪಸ್ಸುಂಟು ಅಂತಾದ್ರೆ ನಿಮ್ಮ ಸ್ಥಾನದ್ದು. ನೀವು ತಪಸ್ಸಿನಿಯರು, ನೀವು ಅಮೃತಾನಂದಮಯ್ಯ ಹಾಗೆ, ನೀವು ಮಾತಾನಂದಮಯ್ಯ ಹಾಗೆ. ನಿಮ್ಮನ್ನೊಂದು ಹೊರಗಿನಿಂದ ಅಪಪ್ರಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ನಡವಳಿಕೆಯನ್ನು ಕಂಡು ನಿಮ್ಮ ಅಂತಃಸತ್ವ ಯಾವುದು ಅಂತ ನನಗೆ ಗೊತ್ತುಂಟಮ್ಮ. ಹಾಗಾದ ಕಾರಣ ಯಾವ ಕ್ಷೇತ್ರವೇ ಇರಲಿ, ಯಾವ ಸ್ಥಾನವೇ ಇರಲಿ, ನನಗೆ ಸ್ಥಾನ ಮರ್ಯಾದೆ ಗೊತ್ತುಂಟು. ನಿಮ್ಮ ಯೋಗ್ಯತೆ ಏನು ಅಂತ ಗಂಡಕಿಯ ಒಂದು ಉದಾಹರಣೆ ಹೇಳ್ತೇನೆ. ಪ್ರತಿನಿತ್ಯವೂ ಒಬ್ಬ ಬರ್ತಿದ್ದಂತೆ ಗಂಡಕಿಯ ಮನೆಗೆ. ಅವಳು ಗಂಡನೆಂದೇ ಉಪಚರಿಸುತ್ತಿದ್ದಂತೆ, ಗಂಡನೆಂದೇ ತಿಳಿದು. ಆ ದಿವಸಕ್ಕೆ ಅವ ಒಬ್ಬನೇ. ಆ ಗಂಡನಲ್ಲಿ ಪ್ರತಿ ದಿವಸವೂ ವಿಷ್ಣುವನ್ನು ಕಾಣುವುದು. ವಿಷ್ಣು ಬಂದಿದ್ದಾನೆ ಅಂತ. ದೇವರು ವಿಷ್ಣು. ಒಂದು ದಿವಸ ವಿಷ್ಣುವೇ ಬಂದ, ನಾರಾಯಣನೇ ಸೇವೆ ಮಾಡಿದ್ರು. ನನಗೊಂದು ಮಗುವಿನ ಭಾಗ್ಯ ಕೊಡಬೇಕಲ್ಲ ದೇವರೇ, ಜೀವಯೋಗ್ಯತೆ ಇಲ್ಲ ತಾಯಿ, ನಿನ್ನ ಶರೀರ ಮೈಲಿಗೆಯಾಗಿದೆ. ಹಾಗಾದ್ರೆ ಯಾಕೆ ಬಂದಿದ್ದಿ ನೀನು? ಪ್ರತಿನಿತ್ಯ ಬಂದ ವಿಟನನ್ನು ಭಗವಂತ ಅಂತ ತಿಳಿದು ನೀನು ಸಮರ್ಪಿಸಿಕೊಂಡಿದ್ದೀಯಲ್ಲೋ, ಹಾಗೆ ನಾನು ಬಂದಿದ್ದೇನೆ. ಹಾಗಾದ್ರೆ ಏನು ಮಾಡಬೇಕು? ನಿನಗೆ ಮಕ್ಕಳನ್ನೆಲ್ಲ ಪಡಿಬೇಕಾದ್ದು ನನ್ನಿಂದ. ನಾನೇ ಮಗುವಾಗಿ ಮಡಿಲಿನಲ್ಲಿ ಹುಟ್ಟುತ್ತೇನೆ, ನೀನು ಹೊಳೆಯಾಗಿ ಹರಿ. ಅವಳು ಪಾಪ ಪ್ರಕ್ಷಾಳನ ಮಾಡುವ ಹೊಳೆಯಾಗಿ ಹರಿದ್ರು. ಹಾಗೆ ಗಂಡಕಿಯ ಮಡಿಲಲ್ಲಿ ಸಿಕ್ಕುವ ಕಲ್ಲು ಶಾಲಗ್ರಾಮ, ಅದು ವಿಷ್ಣು ಶಾಲಗ್ರಾಮ. ಇದು ಗಂಡಕಿಯ ಆದರ್ಶ ಅಮ್ಮ. ನಾನು ಅದನ್ನಂತೂ ತಪ್ಪಲ್ಲಿ ಕಾಣು. ಓಹೋ, ಈಗ ಹಾಗಾಯ್ತಾ? ತಪ್ಪಿದನ ನಡೆಯಬಹುದು. ಹೆಚ್ಚು ವಿಷಯಗಳನ್ನು ತಿಳ್ಕೊಂಡ್ರೆ ಆಗೋದು ಇದು ತೊಂದರೆ. ನೀವು ತಿಳ್ಕೊಂಡದ್ದು ತಪ್ಪು ಅಂತ ಹೇಳಿದ್ದಲ್ಲ, ಗೊತ್ತಾಯ್ತು. ನೀವು ತಿಳ್ಕೊಂಡದ್ದು ಒಳ್ಳೆಯದೇ, ಅರ್ಥ ಆಯ್ತು ನೀವು ಹೇಳುವಾಗ. ಅದು ಈ ಕಡೆ ಇದ್ದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಓ, ನಾನು ನನ್ನ ಪಾತ್ರವನ್ನು ಮೇಲೆ ಹಾಕಬೇಕೋ ಬೇಡ? ಅದು ಸರಿಯಪ್ಪ. ಮತ್ತೆ ಹಾಗೆ ವ್ಯವಹರಿಸುವಲ್ಲಿ ಈ ಕಡೆ ಇದ್ದವರಿಗೆ ತೊಂದರೆ ಆಗ್ತದೆ. ನಿಮಗೆ ತೊಂದರೆ ಮಾಡುವ ಉದ್ದೇಶವೇ ಇಲ್ಲ. ಈಗ ಇಷ್ಟೆಲ್ಲ ಕಥೆಯನ್ನು ಹೇಳಿದಿರಲ್ಲ, ಇದು ನೀವು ಸಿಕ್ಕಿದ ಕಾರಣ ಇಷ್ಟು ಹೇಳಲಿಕ್ಕೆ ಅವಕಾಶ ಆಯಿತು, ಬೇರೆಯವರ ಹತ್ರ ಇಲ್ಲ. ಗಂಡಕಿಯ ಕಥೆಯೋ ಇನ್ನು ಉಳಿದ ಕಥೆಯೋ ಒಂದಷ್ಟು ಕಥೆಯನ್ನು ಹೇಳಿದ್ರಿ ನೀವು. ಸರಿ, ಅದನ್ನೆಲ್ಲ ಹೇಳೋಣ. ಪ್ರಥಮದಲ್ಲಿ ನಾನು ಹೇಳಿದ ಹಾಗೆಯೇ
ಅದು ಭೂಲೋಕಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇ ಹೊರತು ದೇವಲೋಕದಲ್ಲಿ ನಿಯಮ ಇಲ್ಲ. ನೀವು ಎಣಿಸಿಕೊಂಡ ಹಾಗೆ ನಾನು ಎಣಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ ಅದು. ಯಾಕಂದ್ರೆ ನಾನು ಇಲ್ಲಿಯವಳೇ ಆದ ಕಾರಣ ನಮ್ಮ ಆಲೋಚನಾ ವಿಚಾರಗಳು ಬೇರೆಯೇ ಆಗಿ ಇರ್ತದೆ. ಸರಿ, ಆ ನಿಟ್ಟಿನಲ್ಲಿ ನೀವು ಪ್ರಸ್ತುತ ಇಲ್ಲಿಯೇ ಇರುವುದರಿಂದ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಕ್ರಮದಂತೆ ನೀವು ವ್ಯವಹರಿಸುವುದರಲ್ಲಿ ತಪ್ಪು ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಂದದ್ದು. ಯಾಕೆಂದ್ರೆ ಧರ್ಮಾಧರ್ಮಗಳ ಕುರಿತಾಗಿ ಇಷ್ಟೆಲ್ಲ ಹೇಳುವುದಕ್ಕೆ ಮುಂದಾಗಿದ್ದೀರಿ ನೀವು. ಒಂದು ಮಾತು ಕೇಳೋಣ. ಯಾವುದು? ಅಲ್ಲ, ಭೂಲೋಕದಲ್ಲಿ ಯಾರ್ಯಾರ ಕಥೆ ಅಲ್ಲ, ನೀವು ಬುಡಕ್ಕೆ ಬಂದ್ರಿ, ನಿಮ್ಮ ಕಥೆ ಬುಡಕ್ಕೆ ಬಂದ್ರಿ. ಹೌದು, ನಿಮ್ಮ ಕಥೆಯನ್ನೇ ಏನು? ಹೌದು. ಒಬ್ಬಳು ಹೆಂಡತಿಗೆ ನಮಗೆಲ್ಲ ಒಬ್ಬನೇ ಅಲ್ಲ. ಅಲ್ಲ, ಒಂದು ಹೆಣ್ಣಿಗೆ, ಒಬ್ಬಾಕೆ ಹೆಣ್ಣಿಗೆ 5 ಗಂಡಂದಿರು. ಯಾರ್ಯಾರಲ್ಲ, ನೀವೇ ನಿಮ್ಮ ಕಥೆ ಹೇಳಿದ ನಾನದೇ ಬೇರೆ ಇಲ್ಲ. ಲೋಕದಲ್ಲಿ ನಮ್ಮದೇ ಇರುವುದು, ನಿಮ್ಮದೇ ಕತೆ. ಹಾಗೆ ಒಂದು ಹೆಣ್ಣಿಗೆ 5 ಗಂಡಂದಿರು ಆಗ್ತದೆ ಅಲ್ಲಿ ಅಂತಾದ್ರೆ ಅದು ನಿಮಗೆ ಧರ್ಮ ಅಂತ ಅನಿಸ್ತದೆ ಅಂತ ಹೌದು ಅಂತಾದ್ರೆ ಇಲ್ಲಿ ನನ್ನನ್ನು ಸೇರುವುದಕ್ಕೆ ನಿಮಗೆ ಆಕ್ಷೇಪ ಹುಟ್ಟುತ್ತದೆ ಅಲ್ವಾ? ನಿಮ್ಮ ಆರೋಪ ಬಲ ಉಂಟು, ಹೌದಾ? ಆದ್ರೆ ನಮಗೆ ಅನಿವಾರ್ಯವಾಯ್ತಲ್ಲ ತಾಯಿ. ಏನ್ ಅನಿವಾರ್ಯ? ನಮಗೆ ಜನನೀಯ ಮಾತಲ್ಲೋ ನಮಗೆ ಹೇಳಿ. ಯಾವುದು? ವನಿತೆಯನ್ನು ನಡೆವೆಲ್ಲ ಮರೆಬೆರೆ ನೀನು ಮನವ ಸ್ಮರಗೆ ಧರ್ಮವಾದ ಪಾಪಕ್ಕೆ ಪಾಪವಗೈದು ನೀವು ಹೇಳುವಾಗ ಕೇಳುವವರಿಗೆ ಹೌದು ಹೌದು ಅಂತ ಆದೀತು. ಎಂತದ್ದು? ಹೌದೇ, ಅದು ಹೌದೇ, ಘಟನೆ ಸತ್ಯವೇ. ಅಂದ್ರೆ ಏನು? ಪುರುಷನಾದವನಿಗೆ ಹೆಣ್ಣಿನ ಎಲ್ಲ ಋಣವನ್ನು ಸಲ್ಲಿಸಬಹುದು. ಆದ್ರೆ ಹೆರಿಗೆ ಋಣ ಉಂಟಲ್ಲ, ಹೆಣ್ಣು ಹೆರುವವಳು, ಹೌದು, ಅದನ್ನು ಪುರುಷನಾದವನಿಗೆ ಆ ಋಣದಿಂದ ಮುಕ್ತಿಯಾಗುವುದಕ್ಕಾಗ್ತದ? ಅದಾಗುದು. ಉಳಿದದ್ದೆಲ್ಲ ಮಾಡಬಹುದು. ಆವಾಗ ಆ ಮಾತೃ ಋಣವನ್ನು ಹೇಗೆ ಪರಿಹರಿಸುವುದು? ಕಾಲಿನಲ್ಲಿ ಮೆಟ್ಟಿ ತೋರಿಸಿದ್ದನ್ನು ಹೆಗಲಿನಲ್ಲಿ ಹೊತ್ತು ಮಾಡುವುದು, ಬೆರಳಿನಲ್ಲಿ ಮುಟ್ಟಿ ತೋರಿಸಿದ್ದನ್ನು ತಲೆಯಲ್ಲಿ ಹೊತ್ತು ಮಾಡುವುದು, ಇಕೋ ಮಗನೇ ಅಮೃತ ಅಂತ ವಿಷವನ್ನು ಕೊಟ್ಟರೆ ನೋಡದೆ ತಿನ್ನುವುದು ತಾಯಿ ಆಜ್ಞೆ. ಹಾಗಾದ್ದರಿಂದ ಮಾತೃದೇವೋಭವ ಮೊದಲು, ಪಿತೃದೇವೋಭವ ಮತ್ತೆ. ನಾವು ದ್ರೌಪದಿ ಸ್ವಯಂವರ ಹೋದವು. ನಾವು ಯಾವಾಗಲೂ ನಮಗೊಂದು ವಾಡಿಕೆ ಅದು. ಏನು? ಮನೆಗೆ ಬರುವಾಗ ಅಮ್ಮ ಭಿಕ್ಷೆ ತಂದಿದ್ದೇವೆ. ಯಾಕೆಂದ್ರೆ ಏಕಚಕ್ರದಲ್ಲಿ ನಿತ್ಯ ಮಾಡುತ್ತಿದ್ದದುವೆ ಅಲ್ವಾ? ಆವಾಗ ತಾಯಿ ಹೇಳುದು ಹಂಚಿಕೊಳ್ಳಿ. ಆ ದಿವಸವೂ ಹಾಗೆ ನಮಗೆ ಎಣಿಸದೆ ಬಂದು ಹೋದದ್ದು ನಮ್ಮಣ್ಣ ಧರ್ಮರಾಯನಿಗೆ ನಿತ್ಯ ವಾಡಿಕೆ. ಹೌದು, ಈ ವಾಡಿಕೆ ಅಂತ ಒಂದು ಆದ ಮೇಲೆ ಅದು ಯಾಕೆ ಬರ್ತದೆ ನಿತ್ಯ ವಾಡಿಕೆ? ಕೆಲವರು ಪರಂಪರೆ ಅಂತ ಹೇಳುದು ಅದನ್ನು. ಅಮ್ಮ ಭಿಕ್ಷೆ ತಂದಿದ್ದೇವೆ. ತಾಯಿ ಒಳಗಿಂದ ಎಚ್ಚರದಲ್ಲಿಯೋ ಸ್ವಪ್ನದಲ್ಲಿಯೋ ತಿಳಿದೋ ತಿಳಿಯದೋ ಎಂದಿನಂತೆ ಮಕ್ಕಳೇ ಸಮವಾಗಿ ಹಂಚಿಕೊಳ್ಳಿ. ತಾಯಿಯ ಮಾತು ಅಲ್ಲ, ಒಂದು ಮಾತು ಒಂದಲ್ಲ 11 ಹೇಳ್ಬೋದು. ನೀವು ಹೇಳುವ ಹಕ್ಕುಂಟು. ಅಲ್ಲ, ನಾನು ಕೇಳಿ ಹೌದೌದು ಹೌದು ಪ್ರತ್ಯಕ್ಷ ಕಂಡದ್ದು ಅಲ್ಲ, ಕೇಳಿದ್ದು. ಹೊರಗಿನಿಂದ ಅಮ್ಮ ಹಣ್ಣು ತಂದಿದ್ದೇವೆ ಅಂತ ಹೇಳಿದ್ದು ಒಳಗಿದ್ದಂತ ಅಮ್ಮನಿಗೆ ಹೆಣ್ಣು ಅಂತ ಕೇಳಿಸಿತು ಅಂತ ಆದ್ರೆ ಇದು ನಾನು ಹೇಳ್ತೇನೆ, ನೀವು ಹಾಗೆ ಕೇಳ್ತೀರಿ ಅಂತ ನನಗೆ ಗೊತ್ತುಂಟು. ನಮ್ಮ ಕಥೆಯನ್ನು ಕೇಳಿದ ಇನ್ನೊಬ್ಬ ಹೊಸ ಕತೆ ಬರಿಬೇಕು ಅಂತ ಹೊರಟು ಆಗದು. ಓ, ಹಾಗೆ ವಿಷಯ ಹಾಗಲ್ಲ. ಇದನ್ನೇ ನಿರೂಪಿಸಿದ್ದನ್ನು ಅವರೂ ನಿರೂಪಿಸಿದ್ದೆ, ತನ್ನದು ಹೊಸ ಕೊಡುಗೆ ಆಗುದೇಗೆ ರಂಗಕ್ಕೆ. ಅದಕ್ಕೆ ಅವ ಏನು ಮಾಡಿದ? ಅದು ಹಣ್ಣು ಅಂತ ತಂದದ್ದು ಹೆಣ್ಣು ಅಂತ ಕೇಳಿದ್ದು, ಅಥವಾ ಹೆಣ್ಣು ತಂದದ್ದು ಹಣ್ಣು ಅಂತ ಕೇಳಿದ್ದು. ಹಾಗೆ ಕೇಳಲಿಕ್ಕೆ ನಾವು ಹೋದದ್ದು ಸ್ವಯಂವರ ಮಂಟಪಕ್ಕಲ್ವ, ನಾವು ಹಣ್ಣು ಕೊಯ್ಲಿಕ್ಕೆ ಹೋದದ್ದು. ನಾವು ಮಾವಿನ ಹೊಲ ಬಿಡಕ್ಕೆ ಹೋದಲ್ಲ. ಭಿಕ್ಷೆ ತಂದಿದ್ದೇವೆ, ಸಮವಾಗಿ ಹಂಚಿಕೊಳ್ಳಿ. ಇದು ವಾಸ್ತವ, ಇದು ಸತ್ಯ ಕತೆ, ಇದು ಮೂಲದ ಕತೆ. ಸರಿ, ಮತ್ತೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಆದ್ರೆ ತಾವು ಹೇಳಿದ್ದು ಒಳ್ಳೆದಾಯ್ತು. ಆ ಕಾಲಕ್ಕೆ ಧರ್ಮನ ಅಮ್ಮ ಅಣ್ಣ ಹೇಳಿದ ಬೇಡ ಬೇಡ. ನಾನು ಎಚ್ಚರಿಸಿದೆ, ನೋಡು ತಾಯಿಯ ಅಜ್ಜಿ, ತಾಯಿಯ ಅಪೇಕ್ಷೆ, ಸಹಗಮನವನ್ನು ಮಾಡಬೇಕಾದ ನಮ್ಮ ತಾಯಿ ಚಿತೆ ಏರದೆ ನಮ್ಮನ್ನು ಬೆಳೆಸುವುದಕ್ಕಾಗಿ ಬದುಕಿ ಉಳಿದಿದ್ದಾಳೆ. ಆ ತಾಯಿಯ ತ್ಯಾಗಕ್ಕೆ ನಾವು ಇನ್ನು ಏನು ಕೊಡಬಹುದು? ಇದು ಒಂದು ತಾಯಿ. ಹಾಗಾದ ಕಾರಣ ವ್ಯಾಸರು ಬಂದು ನಮಗೆ ಮಂತ್ರಾಕ್ಷತೆ ಕೊಟ್ಟರು. ಅಮ್ಮ ಹೇಳುದು ಸರಿ, ನೀವು 5 ಮದುವೆ ಆಗಬೇಕು. ಆಕ್ಷೇಪ ಮಾಡಿದ್ದೇವೆ ನಾವು, ಯಾಕೆ ಸ್ವಾಮಿ? ಆವಾಗ
ಪತಿಂದೇಹಿ ಅಂತ 5 ಸಲ ಕೇಳಿದ್ಲು. 5 ಮಂದಿ ಉಪ ಇಂದ್ರವೇ ಪಾಂಡವರಾಗಿ ಹುಟ್ಟಿದ್ರು ಅಂತ ಅವರು ಒಂದು ಮೂಲದಲ್ಲಿ ತೆಗೆದು ಹೇಳಿದ್ರು. ವ್ಯಾಸರು ಹೇಳುವ ಮೂಲವನ್ನು ಅಲ್ಲ ಅಂತ ಹೇಳಲಿಕ್ಕೆ ನಾವು ವ್ಯಾಸನಿಗೆ ಅಪ್ಪನ ಹಾಗೆ ಅದು ಋಷಿಕಲ್ಪ, ಅದು ಮಾತೃಕಲ್ಪ ಹಾಗಾಯಿತು. ಇಲ್ಲಿ ಹಾಗಾಗುವುದಕ್ಕಿಲ್ಲ. ಯಾಕಿಲ್ಲ? ದೇಹ ಧರ್ಮದಂತೆ ನೋಡಿದ್ರೆ ಯಾವ ಅಪ್ಸರೆಯರ ಇತಿಹಾಸ ತಕೊಳ್ಳಿ, ಮೈಯ ಸಂಬಂಧಕ್ಕೆ ಬಂದದ್ದು ಕೆಳಗೆ. ನೀವು ಮೇಕೆಯ ಕಥೆಯಲ್ಲಿ ನೀವು ನಿರ್ವಾಣ ದೇಹವನ್ನು ಕಂಡು ಪುರೂರವನನ್ನು ತೊಲಗಿ ಹೋದರಂತೆ. ಪುರೂರವನ ಪ್ರಾರ್ಥನೆಗೆ ವತ್ಸರಕ್ಕೆ 1 ಬಾರಿ ನೀವೇ ಭೂಲೋಕಕ್ಕೆ ಬರ್ತಿದ್ದದ್ದು, ಪುರೂರವ ಬರ್ತಿದ್ದದ್ದಲ್ಲ. ಮೇನಕೆ ಮಕ್ಕಳನ್ನು ಪಡೆದದ್ದು ಭೂಲೋಕದಲ್ಲಿ, ಘೃತಾಚಿ ಮಕ್ಕಳನ್ನು ಪಡೆದದ್ದು ಅರ್ಥಾತ್ ದ್ರೋಣನನ್ನು ಪಡೆದದ್ದು ಭೂಲೋಕದಲ್ಲಿ. ಹೌದಾ? ಅದು ಕಾರಣ ಉಂಟು. ಯಾಕೆಂದ್ರೆ ಇಲ್ಲಿ ಒಂದು ಹೆಚ್ಚಾಗುವುದಿಲ್ಲ, ಒಂದು ಕಡಿಮೆ ಆಗುವುದಿಲ್ಲ. ಈ ಲೋಕದಲ್ಲಿ ಇದ್ದದ್ದು ಇದ್ದ ಹಾಗೆಯೇ ಇರುವುದು ಹೊರತು ಬದಲಾವಣೆ ಇಲ್ಲ. ಈ ಲೋಕದಲ್ಲಿ ಯಾರಿಗೂ ಗರ್ಭಿಣಿಯರಾಗಲಿಕ್ಕಿಲ್ಲ. ಇಲ್ಲ. ಇಲ್ಲಿ ಗರ್ಭಿಣಿಯರಾದ್ರೆ 33 ಕೋಟಿ ತೊಟ್ಟಿರಬೇಕು ವರ್ಷಕ್ಕೆ ಅಲ್ವಾ? ಹಾಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕಿದ್ರೆ ಕೆಳಗೆ ಹೋಗಬೇಕು. ನೀವು ಕೆಳಗೆ ಬಂದು ಹೆಚ್ಚು ಕಮ್ಮಿ ಆಗಿ ಕೆಳಗೆ ಹೆಚ್ಚು ಮಾಡಿ ನೀವು ಇಲ್ಲಿ ಬರುವುದು. ಇಲ್ಲಿ ಹೆಚ್ಚಾಗುವುದಿಲ್ಲ. ನಮ್ಮಲ್ಲಿ ಜನಸಂಖ್ಯೆ ತಡಿಲಿಕ್ಕೆ ಆಗುದಿಲ್ಲ ಅಮ್ಮ. ಹೌದಪ್ಪ, ಇಲ್ಲಿ ಅವರು ಬಂದು ಹೇರುವುದಲ್ಲಿ ಹಾಗೆಯೇ ಆ ಪ್ರಕರಣಗಳು ಹಾಗೇನೋ ನಡೆದು ಹೋಯಿತು. ಜನನೀಯ ವಚನ ಪಾಲಿಸಿದ್ದೇವೆ ಅಲ್ಲಿ. ಹೌದೇ? ಹಾಗಾದ ಕಾರಣ ಅದು ನಿನಗೆ ಧರ್ಮ ಅಂತ ಅನಿಸಿ. ಅದು ಧರ್ಮ, ನಮಗೆ ಮನುಷ್ಯ ಧರ್ಮ. ಹೌದೇ? ಹೌದು. ಅಮ್ಮನ ಮಾತು ನಿಮಗೆ ಪಾಲಿಸುವುದು ಧರ್ಮ. ಜನಕಮಿಂದ್ರನೆಂದ ಮಾತ ಮೀರಬಹುದೇ ನೀನು, ಜನಕಮಿಂದ್ರನೆಂದ ಮಾತ ಮೀರಬಹುದೇ ನೀನು, ಜನ ಬಾಣದಿಂದ ಕಲಿದೆನಯ್ಯ ಎನಗೆ ಕರವಾದ ಮೋಹದಿ ಕವಿದು ಎರಗುವೆ ನಿನಗೆ. ಅಮ್ಮನ ಮಾತನ್ನು ನಡೆಸಿಕೊಡಬೇಕಾದದ್ದು ನಿನಗೆ ಧರ್ಮ. ಅದು ಮನುಷ್ಯ ಧರ್ಮ, ಭೂಲೋಕದ ಧರ್ಮ. ಹಾಗಾದ ಕಾರಣ ನಾವು ಪಾಲಿಸಿದ್ದೇವೆ. ಏನು ಹೇಳಿದ್ರು ಅದನ್ನು ವಿಮರ್ಶೆ ಮಾಡುವುದಕ್ಕೆ ನಾನು ಬರುವುದಿಲ್ಲ. ಯಾಕೆ ನಿಮ್ಮ ಹತ್ರ ಬೇರೆ ಅಸ್ತ್ರ ಉಂಟು ಬಿಡ್ಲಿಕ್ಕೆ? ಆದ್ದರಿಂದ ನೀವು ಹೇಳಿದ್ದೆಲ್ಲವನ್ನೂ ಕೂಡ ನಿಮ್ಮ ಮಟ್ಟಿಗೆ ಅದು ಒಪ್ಪಿಕೊಂಡು ಹೌದು ಅಂತಲೇ ಇಟ್ಟುಕೊಳ್ಳೋಣ. ಹಾಗೆ ಅಂತ ಒಂದು ಮಾತನ್ನು ನಾನು ಹಿಡ್ಕೊಂಡಿದ್ದೇನೆ. ಅಮ್ಮನ ಮಾತಿನಂತೆಯೇ ಅಮ್ಮನ ಮಾತನ್ನು ಪೂರೈಸುವುದಕ್ಕಾಗಿ ನಾವು ಮಕ್ಕಳಾದವರು ಆ ರೀತಿಯಾಗಿ ವ್ಯವಹರಿಸಿದ್ದೇವೆ. ಅದು ನಮಗೆ ಧರ್ಮ. ಅಮ್ಮನ ಋಣವನ್ನು ತೀರಿಸುವುದಕ್ಕೆ. ಹಾಗೆ ಅಪ್ಪನ ಋಣ ಅಂತ ಹೇಳುವುದಿಲ್ವೋ? ಖಂಡಿತ ಉಂಟಲ್ಲ. ಉಂಟಾ? ಋಣ. ಹಾಗೆ ಅಪ್ಪನ ಮಾತನ್ನು ಪೂರೈಸಬೇಕಾದದ್ದು ಮಕ್ಕಳಾದವರಿಗೆ ಕರ್ತವ್ಯ. ಹೌದೋ ಅಲ್ವೋ? ಖಂಡಿತ ಹೌದು, ಪೂರೈಸಲೇಬೇಕು. ಅದನ್ನು ನೀವು ಒಪ್ಪಿಕೊಳ್ತೀರಿ ಅಂತಾದ್ರೆ ದೇವೇಂದ್ರ ಅಂದ್ರೆ ನಿಮಗೆ ಪರ್ಯಾಯ ನಿಮಗೆ ಅಪ್ಪ, ಪಿತೃಸ್ಥಾನದಲ್ಲಿ ಅಲ್ವಾ? ಆ ಅಪ್ಪ ಹೇಳಿದಂತಹ ಮಾತನ್ನು ಧಿಕ್ಕರಿಸಿ ಈ ಹೊತ್ತಿನಲ್ಲಿ ವ್ಯವಹರಿಸುವುದು ಎಷ್ಟರ ಮಟ್ಟಿಗೆ ನ್ಯಾಯ? ನಮ್ಮ ತಂದೆಯವರು ಹೇಳಿದ್ರು. ತಂದೆಯವರು ಹೇಳಿಯೇ ಕಳುಹಿಸಿದ್ದು ತಾನೆ. ಅವರ ಮಾತಿನಂತೆಯೇ ನಾನು ಬಂದವಳು. ಹೌದಲ್ಲ? ನನಗೆ ಹೆಚ್ಚಿಗೆ ಮಾತಾಡು ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ನನಗೆ ನನ್ನ ಮನಸ್ಸಿನ ಭಾವನೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನೀವು ಕೈ ಮುಗಿತೇನೆ. ತಡಬೇಡದ ಎಂದಿನ ನೋಡದೊಂದೇ ಮನದುಳಿರಲು ಮನ್ಮಥ ಮಾಡುವುದೆನದು. ಬೇಡಿಕೊಂಬೆ ಪಾದ ಕೆಳಗೆ ತಾಯಿ ತನುಜರನ್ನು ನೋಡಲು ತಂದ ಕೊರತೆಯುಂಟೆ. ವಿಜಯಂಗೈವುದಿನ್ನು ಮಗನೇ, ನಿನಗೆ ನಿಮ್ಮನ್ನು ಕಳುಹಿಸಿಕೊಟ್ಟಿದ್ದಾರೆ. ನಿಮ್ಮ ಮಾತಿನಲ್ಲಿ ಅವಿಶ್ವಾಸವನ್ನು ನಾನು ವ್ಯಕ್ತಪಡಿಸಿದರೆ ನನ್ನ ಪಾತ್ರವೇ ಹಾಳಾಗಿ ಹೋಗ್ತದೆ. ನೋಡು, ತಂದೆಯವರು ಕಳಿಸಿದ್ದಕ್ಕೆ ಸಾಕ್ಷಿಯಲ್ಲಿ ಹಾಗೆ ಕೇಳುವ ಮಗ ನಾನಲ್ಲ, ಕೇಳುವುದಿಲ್ಲ. ಇದು ದೇವರ ಹಕ್ಕು. ಇಂದ್ರ ಕಳುಹಿಸಿದ್ದಾನೆ ಅಂತ ಹೇಳಿದ್ರೆ ನಾನು ಅಲ್ಲ ಅಂತ ವಾದವೂ ಇಲ್ಲ. ನನ್ನದು ಹೌದೇ ಆಗಿರಬಹುದು. ಹೌದು. ಪಿತೃ ವಚನವನ್ನು ಪಾಲಿಸಬೇಕಾದ ಮಗನಿಗೆ ಕರ್ತವ್ಯ. ಅದನ್ನು ಆಕ್ಷೇಪಿಸುವುದಿಲ್ಲ. ನನ್ನ ಅಂತರಂಗ ಹೇಳ್ತಾ ಉಂಟಮ್ಮ. ಏನು? ಕಾಮನನ್ನು ಸುಟ್ಟ ಕಾಮಾರಿಯ ಅನುಗ್ರಹದಿಂದ ಬಂದೆ ನಾನು ಇಲ್ಲಿಗೆ. ವ್ಯಾಸರು ಪ್ರತಿಸ್ಮೃತಿಯನ್ನು ಉಪದೇಶಿಸಿದರು ನಮ್ಮಣ್ಣನಿಗೆ. ನಮ್ಮಣ್ಣ ನನಗುಪದೇಶಿಸಿದ. ನಾನಿಲ್ಲಿ ಪ್ರಜ್ಞಾಶೂನ್ಯನಾಗಕೂಡದು. ಪ್ರತಿಸ್ಮೃತಿಯ ಉಪದೇಶವನ್ನು ಪಡೆದೆ. ತನ್ನ ಹಣೆಗಣ್ಣಿನಿಂದ ಕಾಮನನ್ನು ಸುಟ್ಟು ಹಿಡಿ ಬೂದಿಯಾಗಿಸಿದ ಪರಮೇಶ್ವರ ರತಿ ಬಂದು ಪಾದಕ್ಕೆ ಬೀಳುವಾಗ ನಿನ್ನ ಪಾಲಿಗೆ ಅನಂಗನಾಗಿರಲಿ ಅಂತ ಹೇಳಿದಂತೆ ಪರಮೇಶ್ವರ. ಕಾಮನನ್ನು ಸುಟ್ಟವನನ್ನು ಗೆದ್ದಿದ್ದೇನೆ ಅಂದ್ರೆ ನಾನು ಕಾಮವನ್ನು ಧರ್ಮ ಅರ್ಥದಿಂದ ಮೀರಿದ್ದೇನೆ ಅಂತ ಅರ್ಥ.
ಅದನ್ನು ಅತಿಕ್ರಮಿಸಿದರೆ ನಾನು ಕಾಮಾರಿಯ ಪಾಶುಪಥದ ಅನುಗ್ರಹವೇ ವಿಫಲವಾಗಿ ಹೋದೀತು. ದೇವರ ಪ್ರಸಾದವನ್ನು ಕೊಟ್ಟು ಮನೆಯಲ್ಲಿ ಹಿರಿಯಣ್ಣನಿಗೆ ಪ್ರಸಾದವನ್ನು, ಪಂಚಕಜ್ಜಾಯವನ್ನು, ಕಾಶಿ ತೀರ್ಥವನ್ನು ಕೊಡುವ ಮೊದಲು ದಾರಿಯಲ್ಲಿ ಸಿಕ್ಕಿದವರ ಜೊತೆಗೆ ಸಂಸಾರ ಮಾಡುವುದಕ್ಕೆ ಬೇಕಾಗಿ ಬಾಯಾರಿಕೆ ಆಗ್ತದೆ, ಹಸಿವೆ ಆಗ್ತದೆ ಅಂತ ತಿಂದಾಗಾದೀತು. ಹಾಗಲ್ಲಮ್ಮ. ಅದಕ್ಕಾಗಿ ಕಾಡಲಾಗದು ತಾಯಿ. ಯಾವುದು ಸರಿ ಯಾವುದು ತಪ್ಪು ಅಂತ ತಮ್ಮಲ್ಲಿ ಆಕ್ಷೇಪವೂ ಇಲ್ಲ, ವಿಮರ್ಶೆಯೂ ಇಲ್ಲ. ನನ್ನ ಮನೋಧರ್ಮ ಹೇಳ್ತಾ ಇದೆ, ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಶರೀರ ಹೇಳ್ತಾ ಇದೆ. ದೇವಲೋಕದಲ್ಲಿ ಬಂದದ್ದು ನಾನು ಈ ಭೋಗವನ್ನು ಅನುಭವಿಸುವುದಕ್ಕಲ್ಲ, ಈ ತ್ಯಾಗವನ್ನು ಕಾಣುವುದಕ್ಕೆ ತಾಯಿ. ತ್ಯಾಗದಿಂದಲೇ ಅಮೃತತ್ವದ ಪ್ರಾಪ್ತಿ ಅಂತ ನಾನು ಕಂಡಿದ್ದೇನೆ. ಅಮ್ಮ, ನೀವೇ ಕೋಣೆ ಬದಲಿಸ್ತೀರೋ ಅಥವಾ ನಾನು ಮಲಗಿದ ಪಲ್ಲಂಗದಲ್ಲಿ ನಿಮಗೆ ಮಲಗಬೇಕು ಅಂತ ಇದ್ರೆ ನಾ ಕೋಣೆ ಬದಲಿಸಬೇಕು ಅಂತ ನೀವು ಆಜ್ಞೆ ಕೊಡಿ. ಮಗನಿಗೊಂದು ಆಶೀರ್ವಾದ ಮಾಡಿ ತಾಯಿ. ಸಾಕು. ಅಭಿನಯಕ್ಕೊಂದಿಷ್ಟು ಬೆಂಕಿ ಹಾಕಿತ್ತು. ಈ ಹೊತ್ತಿಗೂ ಏರದೇ ಇದ್ರೆ ಮತ್ತೆ ಯಾವಾಗ ಯಾರು ಯಾಕೆ ಸಿಟ್ಟು ಮಾಡದೇ ಇದ್ದೀತ? ದೇಹಿತ ಬಂದವರಿಗೆ ಕೊಡಬೇಕಾದದ್ದು ನಿಮ್ಮಂತವರ ಧರ್ಮ. ಈಗ ನಾನು ಬೇಡಿ ಬಂದವಳು, ಕೊಡುವುದಕ್ಕೆ ಏರುವಿನ ನಾನು ಅಸಹಾಯಕಾದ ಕೈ ನೀಡಿಬಿಟ್ರೆ ಸಾಕಾಗುವುದಿಲ್ಲ. ಏನು ನೀನು ಒಬ್ಬ ಗಂಡಸ, ನೀನು ಮೀಸೆ ಮೇಲೆ ಕೈ ಹಾಕಿ ನಾನೊಬ್ಬ ಗಂಡಸು ಎದೆ ಉಬ್ಬಿಸಿದ್ರೆ ಸಾಕಾಗುವುದಿಲ್ಲ. ಏನೋ ಬಂದರೆ ನೀನು ಗಂಡಸು ಹೇಳಿ ನಾಚಿಕಾಗ್ತದೆ ನನಗೆ ನಿನ್ನ ಮುಖವನ್ನು ನೋಡುವುದಕ್ಕೆ. ಒಂದು ಒಳ್ಳೆಯ ಚಂದದ ಹುಡುಗಿಯೊಬ್ಬಳು ಬಂದು ಅಂಗಸುಖವನ್ನು ಕೇಳಿದ್ದು ಅಂತಾದ್ರೆ ನಿಜವಾಗಿ ಅವ ಗಂಡಸು ಹೌದೇ ಹೌದಾಗಿದ್ರೆ ಅವ ಅದನ್ನು ಕೊಡಬೇಕು. ಕೊಡುವುದಕ್ಕಾಗುವುದಿಲ್ಲ ಅಂತಾದ್ರೆ ಅವ ಹೊರ ನೋಟಕ್ಕೆ ಮತ್ತೆ ಬಾಹ್ಯ ನೋಟಕ್ಕೆ ಮಾತ್ರ ಅವ ಗಂಡಸು, ಅವ ಒಳಗೆ ಏನೂ ಇಲ್ಲ. ಒಂದು ಹಾಗಿರುವ ನೀನು ವ್ಯವಹರಿಸಿದಂತಹ ನೀನು ಹೀಗಿರಬಾರದು, ನೀನು ಹೀಗಿರಬಾರದು. ನಿನಗೆ ಕೊಡ್ತೇನೆ ಶಾಪ ನಿನಗೆ. ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಅವಳನ್ನು ತೃಪ್ತಿಪಡಿಸೋದಕ್ಕಾಗದೇ ಇದ್ದಂತಹ ಎಲ್ಲ ಷಂಡನೆ 1 ವರ್ಷಗಳ ಕಾಲ ನೀನು ಶಿಖಂಡಿಯಾಗಿಯೇ ಹೋಗು, ಶಿಖಂಡಿಯಾಗಿಯೇ ಹೋಗು, ಶಿಖಂಡಿಯಾಗಿಯೇ ಹೋಗು. ನೀನು ಈ ಶಾಪವನ್ನು ಬಂದು ಪರಿಹರಿಸುವುದಕ್ಕೆ ಸಾಧ್ಯವಾಗದೇ ಹೋಗಲಿ. ನನ್ನ ಶಾಪ ಇದು ಊರ್ಜಿತವಾಗಿಯೇ ಇರುತ್ತದೆ. ನೀನದನ್ನು ಅನುಭವಿಸಬೇಕು. ಹೇಗೆ ಪುರಪುರಕ್ಕೆ ವಿಧಿ ಕಾಕು ಮಾಡಿಸಿದೆ ಎನ್ನ ಅಕಟ ಸಾಕು ಸಂಸಾರಗಳ ಸುಡಲೆಂದು ಅರ್ಜುನನು ಮರುಗಿ ಶಕ್ತಿ ಹೋದಂತಹ ಊರ್ವಶಿ ತಾಯಿಯ ಬಗ್ಗೆ ನನಗೆ ದ್ವೇಷ ಹುಟ್ಟದೆ ಹೋಯಿತು. ನನಗೀಗಲೂ ಆ ಮಹಾತಾಯಿಯಲ್ಲಿ ಶ್ರದ್ಧೆ ಇದೆ. ಯಾಕೆ ನನ್ನ ಅಯ್ಯನಿಗೆ ಅನುಕೂಲ. ಸ್ಥಾನ ದೋಷವೋ ಅಥವಾ ಪಾತ್ರ ದೋಷವೋ, ಪ್ರದೇಶ ದೋಷವೋ, ಕಾಲ ದೋಷವೋ, ವಿಧಿ. ದೇವಲೋಕದ ಭೋಗಕ್ಕಾಗಿ ಬಂದೆ, ದೇವಲೋಕದ ಭಾಗ್ಯಕ್ಕಾಗಿ ಬಂದವನಲ್ಲ. ಅಯೋಚಿತವಾಗಿ ನನ್ನನ್ನು ಕರೆಯಿಸಿಕೊಂಡದ್ದಲ್ಲೇ ನನ್ನ ಅಯ್ಯ. ಆ ನಾಟ್ಯ ವಿಲಾಸ ಚೆನ್ನಾಗಿತ್ತು ಅಂತ ಯಾವ ನಾಲಿಗೆಯಿಂದ ನನಗೆ ಹೇಳುವ ಪ್ರೇರಣೆ ಆಯಿತು ಅಂತ ನನಗಿನ್ನೂ ಗೊತ್ತಿಲ್ಲ. ನನ್ನನ್ನು ಪರೀಕ್ಷಿಸುವುದಕ್ಕೆ ಕಳುಹಿಸಿದನೋ ಅಯ್ಯ, ಅಥವಾ ನಾನು ಅನುಭವಿಸುವುದಕ್ಕೆ ಕಳುಹಿಸಿದನೋ ನನಗದು ಮುಖ್ಯವಲ್ಲ. ನನ್ನನ್ನು ಹೆತ್ತುಳುಹಿದ ಮಹಾಮಾತೆ ಕುಂತಿ ಬೇರೆಯಲ್ಲ, ನಮ್ಮನ್ನಯಕ್ಕೆ ಮಹಾಮಾತೆಯಾದ ಊರ್ವಶಿ ನನಗ ಅನ್ಯಳಲ್ಲ. ಹೀಗೆ ಬಗೆದೇ ನಾನು ವ್ಯವಹರಿಸಿದೆ. ಕೆಲವೊಮ್ಮೆ ಕರ್ಕೊಂಡು ಬರಲಿಕ್ಕೆ ವಾಹನ ಇರ್ತದೆ, ಹಿಂದೆ ಕಳುಹಿಸಲಿಕ್ಕೆ ಏನಿರುವುದಿಲ್ಲ.
ಬರುವಾಗ ಸ್ವಾಗತ ಉಂಟು, ಪಾನಕ ಉಂಟು, ಬಾಯಾರಿಕೆ ಉಂಟು, ಹಣ್ಣು ಹಂಪಲು ಉಂಟು. ನನಗೆ ಅರ್ಧಾಸನವನ್ನಿತ್ತು ನನ್ನನ್ನು ಕಿರೀಟಿ ಅಂತ ಹೇಳಿದ ನಮ್ಮ ಅಯ್ಯ. ಬಹುಶಃ ನಾನು ನಡ್ಕೊಂಡು ಹೋಗಬೇಕೋ ಇನ್ನು ಕೆಳಗೆ ಹಾರಬೇಕು ಅಂತ ನನಗೆ ಗೊತ್ತಿಲ್ಲ. ಶಿವನೇ ಪಾರ್ಥ, ಅಪ್ಪಯ್ಯ, ದೇವಲೋಕಕ್ಕೆ ಬರುವಾಗ ಯಾವ ವ್ಯವಸ್ಥೆ ಉಂಟು ಅದೇ ವ್ಯವಸ್ಥೆ ಹೋಗುವಾಗಲೂ ಇಲ್ಲಿ ಉಂಟು ಮಗು. ಅಪ್ಪಯ್ಯ, ನನಗೆ ಇನ್ನೊಂದು ಪ್ರಸಂಗದಲ್ಲಿ ಉಂಟು ಅಂತಾದ್ರೆ ಇದು ಬೇಡ ಅಪ್ಪಯ್ಯ. ಹಾಗೆ ಹೇಳುತ್ತಾ ಹೇಳುತ್ತಾ ಇದೊಂದನ್ನು ಕಡೆಯ ತನಕ ನಿಭಾಯಿಸಿದೆಯಲ್ಲ. ಇದು ನಿಭಾಯಿಸಿದೆ, ಆದ್ರೆ ಬಂದದ್ದೆಂತದ್ದು ನನಗೆ ಹೇಳಿ ಶಾಪ. ಅದು ಅನುಗ್ರಹ ಮಗು. ಇದನ್ನೇ ನೀವು ಕೊಡಿಸ್ಲಿಕ್ಕೆ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದ? ಶಾಪ ಅಂತ ನಿನಗೆ ಕಂಡ ಅನುಗ್ರಹ. ಶಾಪದ ಕಟ್ಟನ್ನು ನಾನು ಇರುವಲ್ಲಿಗೆ ನಿಮಗೆ ಇಡಿಸ್ಲಿಕ್ಕೆ ಆಗ್ತಿಲ್ಲ. ಇಲ್ಲ, ನೀನದನ್ನು ಅನುಭವಿಸುವಲ್ಲಿ ಅಲ್ಲ, ನಿನಗೆ ಶಾಪ ಸಿಕ್ಕುವಲ್ಲಿ ಹಿನ್ನೆಲೆ ಉಂಟು ಮಗು. ಶಾಪ ಅನುಗ್ರಹವ? ಯಾರು ನಿನ್ನ ಜಿತೇಂದ್ರಿಯತ್ವವನ್ನು ಪರೀಕ್ಷಿಸಿದೆ ನಾನು. ಏಕಾದಶಿ ಬಂತಲ್ಲ ಅಂತ ತಲೆಬಿಸಿ ಮಾಡಿದನಂತೆ ಭೂಲೋಕದಲ್ಲಿ ದಶಮಿ ದಿವಸ. ಅವಾಗ ಹಿಂದೆ ಕೂತವರು ಹೇಳಿದ್ರು 10 ದಿವಸ ತಿಂದದ್ದು ಜೀರ್ಣ ಆಗಬೇಕೋ ಬೇಡ, ಅದಕ್ಕೆ ಏಕಾದಶಿಯಲ್ಲಿ ಉಪವಾಸ ಬಿಟ್ಟು. ನಿನಗೆ ಅವಳು ಕೊಟ್ಟ ಶಾಪ ಏನು? ನೀನು ನಪುಂಸಕನಾಗು, ಮೂರು ಮೂರ್ತಿಯಿಂದ ಪರಿಹರಿಸಲಾಗದೆ ಹೋಗಲಿ. ಪರಿಹಾರ ಮಾಡುವುದು ಬೇಡ, ನೀವು ಹೇಳುವುದನ್ನೇ. 1 ವರ್ಷ ನೀನದನ್ನು ಅನುಭವಿಸು. 1 ವರ್ಷವ ಸ್ವಾಮಿ? ಅಜ್ಞಾತ ಕಾಲದಲ್ಲಿ. ಅದೇ 1 ವರ್ಷ ಅಂತ ನೀವು ಹೇಳುವಾಗ ಮನೆಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ನಾನು ಅವಳ ಹತ್ರ ಅಂತ ಹೇಳಿ. ಹಾಗಲ್ಲ ಮಗು, ನಿಮ್ಮ ಸೊಸೆ ಹತ್ರ ನಿನಗೆ ಬೇಕಾಗುವಾಗ 1 ವರ್ಷ ನೀನದನ್ನು ಅನುಭವಿಸು. ನಾವೀಗ ಸದ್ಯ ಅರಣ್ಯವಾಸದಲ್ಲಿದ್ದೇವೆ. ಅಜ್ಞಾತವಾಸ ಬರುವುದಕ್ಕೊಂಡು ನಾವು ನಗರದಲ್ಲಿರಬೇಕು. ಹಾಗೆಂತ ಕೌರವರು ಬಾಕಿದ್ದವರು ಪತ್ತೆ ಹಚ್ಚದಂತೆ ಇರಬೇಕು. ಈಗ ಹೇಳುವುದು ಶಾಪವ ಅನುಗ್ರಹವೋ? ಇದು ತಮ್ಮ ಅನುಗ್ರಹ. ಹಾಗಾದ್ರೆ ಹೊಸತಾದಂತಹ ಒಂದು ನಾಮ ಕೊಡೋಣ ಅದಕ್ಕೆ. ಹಾಗಾದ್ರೆ ಈ ಪ್ರಸಂಗದ ನಿರ್ದೇಶನ ನಿಮ್ಮತ್ತ ಇದು? ಮಗು, ನನ್ನದೆಲ್ಲ ವಿಧಿಯದ್ದೇ. ಕಾಲಕೇಯ ವಂಶಸ್ಥರಾದಂತಹ ನಿವಾತ ಕವಚರು ಮೆರೆಯುತ್ತಾ ಇದ್ದಾರೆ. ಜಿತೇಂದ್ರಿಯನನ್ನು ಹೊರತುಪಡಿಸಿ ಅವರಿಗೆ ಮರಣ ಇಲ್ಲ ಅಂತ ವರ ಕೊಟ್ಟವರು ಹೊರತಿದ್ದಾರೆ. ನಾವೆಲ್ಲ ನಿಂತು ನಿನಗೆ ಬೇಕಾದ ಆಯುಧಗಳನ್ನೆಲ್ಲ ಅನುಗ್ರಹಿಸಿ ಆಯ್ತಲ್ಲ. ಇನ್ನು ಈ ಶಾಪವನ್ನು ಪಡೆದ ನೀನು ಅದುವೇ ಅನುಗ್ರಹ ಎನ್ನುವ ಮನತೃಪ್ತಿಯಿಂದ ಕಾಲಕೇಯರನ್ನು ಕೊಂದು ಭೂಮಿಯನ್ನು ಸೇರುವ ಹೊತ್ತಿಗೆ ಏನು ಅಂತ ನೋಡು ಮತ್ತೆ. ಶಾಪವು ಅನುಗ್ರಹವಾಯಿತು. ಮುಂದೆ ಬಳಸುವುದಕ್ಕಾಗಿ ನನಗೆ ಬಹಳ ದಿವ್ಯವಾದ ವಿಶೇಷವಾದ ಭರತ ನೃತ್ಯದ ಕೌಶಲವನ್ನು ತಾವು ಉಪದೇಶ ಮಾಡಿದರು. ಕಲಾವಿದನಾಗಿ, ಕಲಾರಾಧಕನಾಗಿ, ಕಲಾಪಾಸಕನಾಗಿ ನೀನು ಅಜ್ಞಾತವನ್ನು ಅನುಭವಿಸುವ ಮಗನೇ. ದೇವಲೋಕಕ್ಕೆ ನೀನು ಬಂದು ಸರಿ, ಇನ್ನು ಸ್ವಲ್ಪ ದಿವಸದಲ್ಲಿ ಭೂಲೋಕದ 5 ವರ್ಷ ಆಯಿತು. ಇಷ್ಟರ ತನಕ ನೀನು ಚಿತ್ರಸೇನಲ್ಲಿ ಕಲಿಯುತ್ತಿದ್ದದ್ದು ಅದನ್ನೇ ಅಲ್ವಾ? ನಾನು ಆಲೋಚನೆ ಮಾಡಿದ್ದು ನನಗೆ ಯಾಪಕ್ಕ ಇವ ಸಾರಿ ಸಾರಿ ಹೇಳ್ತಾ ಇದ್ದ. ನನಗೆ ಉಪದೇಶ ಇದೆ. ನನ್ನನ್ನು ಕಲಾವಿದನನ್ನಾಗಿಸಿದ್ರಿ ತಾವು. ಕಲಾವಿದ ಬೇರೆಯಲ್ಲ, ಕಲೆ ಬೇರೆಯಲ್ಲ, ಕಲಾರಾಧಕ ಬೇರೆಯಲ್ಲ. ಹೌದು, ಒಳ್ಳೆಯದು. ದಿವ್ಯಾನುಗ್ರಹಗಳು ನಿಮ್ಮಿಂದ ತೊಡಗಿ ದಿಕ್ಪಾಲಕ ಸಪ್ತರುಗಳು ಅವರವರ ಅಂಶದಿಂದ ನನಗೆ ವಿಶೇಷ ಆಯುಧವನ್ನು ಕೊಟ್ಟಿದ್ದಾರೆ. ಸಶರೀರಿಯಾಗಿ ಸ್ವರ್ಗಕ್ಕೆ ಬಂದು ಇಲ್ಲಿಯ ಭೋಗವನ್ನು ಅನುಭವಿಸದೆ ಯಾವಾತ ಇಂದ್ರಿಯ ನಿಗ್ರಹನಾಗಿರ್ತಾನೋ ತಾಯಿ ಹೆತ್ತ ಮಗ, ಅಂತವರಿಂದ ನಿವಾತ ಗೋಚ ಕಾಲಕೇಯರಿಗೆ ಮರಣ. ಆಶೀರ್ವಾದ ಮಾಡಿ ಹೋಗಬಹುದು. ಜಯಶೀಲರಾಜು, ಜಯಶೀಲರಾಜು.
ಸದಸ್ಯರು ಆಪೋಷಣ ಮಾಡಿ ಇಂದ್ರನಿಗೆ ಅನುಕೂಲವನ್ನು ಕಲ್ಪಿಸಿದರು. ತಲೆಮರೆಸಿದ್ರಿ ನೀವು, ಬ್ರಹ್ಮನ ಉಪಾಸನೆ ಮಾಡಿದ್ರಿ. ಸಶರೀರಿಯಾಗಿ ಸ್ವರ್ಗಕ್ಕೆ ಬಂದ ಮಾನವನಿಂದ ಮಾತ್ರ ಮರಣ, ಸಶರೀರಿಯಾಗಿ ಸ್ವರ್ಗಕ್ಕೆ ಬರ್ಲಿಕ್ಕಿಲ್ಲ ಅಂತ ನೀವು ಗ್ರಹಿಸಿದ್ದೀವಿ. ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಇಂದ್ರನೇ ತನ್ನ ತೇಜಸ್ಸನ್ನು ಕುಂತಿದೇವಿಯಲ್ಲಿ ನಿಕ್ಷೇಪಗೊಳಿಸಿ ನನ್ನನ್ನು ಪಡೆದಿದ್ದಾನೆ. ಈಗ ನಿಮ್ಮ ಪದಾರ್ಥವಾಗಿಯೇ ಬಂದದ್ದು ಅರ್ಜುನ. ತಪಸ್ವೀಕರಿಸಿದ್ದೇನೆ ಈ ದೇವಲೋಕದಲ್ಲಿ 5 ವರ್ಷ. ಹಾಗಾದ ಕಾರಣ ಓಡಿದ್ರೆ ಬೆನ್ನಿಗೆ ಹೊಡೆದೇನು. ಸ್ವರ್ಗ ಸಿಕ್ಕಬೇಕು ಅಂತಾದ್ರೆ ನನ್ನ ಬಾಣಕ್ಕೆ ಎದೆ ಕೊಟ್ಟು ಸಾಯಿ. ಬ್ರಹ್ಮಾನುಗ್ರಹವನ್ನು ಪಡ್ಕೊಂಡವರನ್ನು ದೈವಾನುಗ್ರಹದಿಂದ ನಿವಾರಿಸಿದೆ. ದೇವಲೋಕದ ಪ್ರಯಾಣ, ದಿವ್ಯಲೋಕದ ಯಾತ್ರೆ ನನ್ನಲ್ಲಿಯೂ ದಿವ್ಯತೆಯನ್ನು ತುಂಬಿಸಿ ಅನುಗ್ರಹ. ಶಾಪವು ಹಾಗೆ ಮುಂದಿನ ಅಜ್ಞಾತವಾಸದಲ್ಲಿ ನನಗೆ ವಿನಿಯೋಗಕ್ಕಾಯಿತು. ಅದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದು ಗೊತ್ತುಂಟ? ನನಗೆ ನಾಟ್ಯಾಭ್ಯಾಸ ಆದದ್ದು ಚಿತ್ರಸೇನಿಂದ. ಒಂದು ಹೆಜ್ಜೆ ತೆಗಿಲಿಕ್ಕೆ ಗೊತ್ತಿರಲಿಲ್ಲ. ಹೌದು, 5 ವರ್ಷಗಳ ಕಾಲ ನನ್ನನ್ನು ಭರತನಿತ್ಯ ಪ್ರವೀಣ ಮಾಡಿದನೋ ಇಲ್ವೋ, ಆದರೆ ಆ ಕಲ್ತ ನಾಟ್ಯವನ್ನು ಇವತ್ತು ತೋರಿಸಲಿಕ್ಕಿಲ್ಲ ಇಲ್ಲಿ. ಹಾಗಾಗಿ ಇಂದ್ರನಿಂದ ಉಡುಗೊರೆಯನ್ನು ಪಡೆದು ಮಿಕ್ಕ ದೇವತೆಗಳಿಗೆ ಅಭಿನಮಿಸಿ ಈ ಲೋಕ ಕಲ್ಯಾಣದ ವಾರ್ತೆಯನ್ನು ಮಾತ್ರ ಅಲ್ಲ, ನಾನು ಪಡೆದ ದಿವ್ಯಾಸ್ತ್ರ ಭವ್ಯಾಸ್ತ್ರವನ್ನು ಕಾಣುವ ತವಕದಲ್ಲಿ ನಮ್ಮಣ್ಣ ಗಂಧನಮಾದನ ಪರ್ವತಕ್ಕೆ ಬಂದಿದ್ದಾನೆ ಅಂತ ನಾರದರು ಎಚ್ಚರಿಸಿದರು. ಅದಕ್ಕಾಗಿ ನೇರ ಅದೇ ರಥದಲ್ಲಿ ಕೆಳಗೆ ಇಳಿಯುತ್ತೇನೆ. ಮಂಗಳ